ಓಂ ಶಾಂತಿ. ಓಂ ಆತ್ಮೀಯರೇ, ಪರಮಾತ್ಮ ನಮಗೆ ಜೀವನ ನಡೆಸುವ ಕಲೆಯನ್ನ ತಿಳಿಸಿಕೊಡಲಿಕ್ಕೆ ಬಂದಿದ್ದಾರೆ ಅಲ್ವಾ? ಆತ್ಮ ಈ ಪ್ರಪಂಚಕ್ಕೆ ಬಂದ ಮೇಲೆ ಸತ್ಯುಗ ತ್ರೇತಾಯುಗದಲ್ಲಿ ಆರಾಮಾಗಿ ಜೀವನ ಮಾಡ್ತು, ಏನೂ ತೊಂದರೆ ಆಗಿಲ್ಲ. ದ್ವಾಪರ ಕಲಿಯುಗದಿಂದ ಆತ್ಮ ಮಾಡಿರುವಂಥ ಕರ್ಮ ವಿಕರ್ಮವಾಗಿ ಪರಿವರ್ತನೆಯಾದಾಗ ಅಲ್ಲಿ ಲೆಕ್ಕಾಚಾರ ತಪ್ಪೋಗ್ಬಿಡ್ತು. ಕರ್ಮದ ಫಲ ಆತ್ಮನಿಗೆ ದುಃಖ ಕೊಡಲಿಕ್ಕೆ ಆರಂಭ ಆಯಿತು. ಆಗಲಿಂದನೇ ನಾವು ಪರಮಾತ್ಮನ ಕೇಳ್ತಾ ಹೋದ್ವಿ, ಭಗವಂತ ಎಲ್ಲಿ ತಪ್ಪಿದ್ದೀವಿ ಅಂತ. ಡಾಕ್ಟರ್ ಹತ್ರ ಯಾವಾಗ ಹೋಗ್ತೀವಿ ನಾವು? ಯಾವಾಗ ಹೋಗ್ತೀವಿ ಡಾಕ್ಟರ್ ಹತ್ರ? ಹುಷಾರಿಲ್ದೆ ಇದ್ದಾಗ, ಕಾಯಿಲೆ ಬಿದ್ದಾಗ, ಕಾಯಿಲೆ ಬಂದಾಗ, ಸಮಸ್ಯೆ ಆದಾಗ, ನೋವಾದಾಗ, ಸುಸ್ತಾದಾಗ. ಅಂದರೆ ಶರೀರ ಹೇಳುವಂಥ ಸಾಧನ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ, ಎಲ್ಲೋ ಡಿಸ್ಟರ್ಬ್ ಆಗ್ತಾ ಇದೆ, ತಲೆ ಸುತ್ತಾ ಇದೆ, ನೋವು ಬರ್ತಾ ಇದೆ ಅಲ್ವಾ? ಏನೋ ಒಂದು ಕಾರಣ. ಅವಾಗ ಎಲ್ಲಿ ತಪ್ಪಿದ್ದೀವಿ, ಏನು ಕಾರಣ ಅಂತ ತಿಳ್ಕೊಳ್ಳಿಕ್ಕೆ ಯಾರ ಹತ್ರ ಹೋಗ್ತೀವಿ? ಡಾಕ್ಟರ್ ಪರಮಾತ್ಮನ ಹತ್ರ ಹೋಗ್ತೀವಿ. ಸರಿನಾ? ಅಲ್ಲಿ ಡಾಕ್ಟ್ರ ಏನು ಮಾಡ್ತಾರೆ, ನಿಮಗೆ ಮೆಡಿಸಿನ್ ಕೊಡೋದ್ರ ಜೊತೆಗೆ ನೀವಿಲ್ಲಿ ಆಹಾರದಲ್ಲಿ ಎಲ್ಲಿ ತಪ್ಪಿದ್ದೀರಾ, ಯಾಕೆ ಹಿಂಗಾಗ್ತಾ ಇದೆ ಅಂತ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಕೆಲವರು ಚೆನ್ನಾಗಿ ಆಹಾರ ತಿಂತಾ ಇರ್ತಾರೆ, ಕುತ್ಕೊಂಡು ಇದ್ದು ಬಿಡ್ತಾರೆ ಅಲ್ವಾ? ಆವಾಗಲೂ ಕಾಯಿಲೆ ಬರ್ತದೆ. ಕೆಲವರು ಕೆಲಸ ಮಾಡ್ತಾನೇ ಇರ್ತಾರೆ, ಏನು ಮಾಡೋದಿಲ್ಲ, ಆಹಾರ ತಿನ್ನೋದೇ ಇಲ್ಲ, ಆವಾಗಲೂ ಕಾಯಿಲೆ ಬರ್ತದೆ ಅಲ್ವಾ? ಕೆಲವರು ದಿನವಿಡೀ ನಿದ್ದೆ ಮಾಡ್ತಾ ಇರ್ತಾರೆ, ಆವಾಗಲೂ ಕಾಯಿಲೆ ಬರ್ತದೆ. ಕೆಲವರು ನಿದ್ದೆ ಮಾಡೋದೇ ಇಲ್ಲ, ಆವಾಗಲೂ ಕಾಯಿಲೆ ಬರ್ತದೆ. ಹೌದು ಅಲ್ವಾ? ಅದಕ್ಕಾಗಿ ಯಾವುದೇ ಆದರೂ ಅತಿಯಾದೂ ಸಮಸ್ಯೆ, ಕಡಿಮೆ ಆದರೂ ಸಮಸ್ಯೆ. ಆಹಾರ ಹೆಚ್ಚಿಗೆ ತಿಂದರೂ ಕಷ್ಟ, ಕಡಿಮೆ ತಿಂದರೂ ಕಷ್ಟ ಅಲ್ವಾ? ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ನೀವು ಸಫಲರಾಗಬೇಕು, ಮುಂದುವರಿಬೇಕು, ಆ ಜೀವನವನ್ನು ಅನುಭವಿಸ್ಬೇಕು ಅಂತಂದರೆ ಕೆಲವೊಂದು ವಿಷಯದಲ್ಲಿ ಆದ್ಮೇಲೆ ನಾವು ಬ್ಯಾಲೆನ್ಸನ್ನು ಮಾಡಬೇಕಾಗ್ತದೆ. ಒಂದು ವೇಳೆ ಆ ಬ್ಯಾಲೆನ್ಸನ್ನು ನೀವು ಮಾಡಿಲ್ಲ ಅಂತಂದರೆ ಈಶ್ವರ ಜೀವನದಲ್ಲಿ ನೀವೇನಾಗ್ತೀರಿ? ಫೇಲ್ ಆಗ್ತದೆ. ಫೇಲ್ ಆಗ್ತೀವಿ. ಓಕೆ, ಎಲ್ಲಿ ಫೇಲ್ ಆಗ್ತೀವಿ ಅಂತ ನೋಡೋಣ. ಓದೋದು, ಮಾರ್ಕ್ಸ್ ತಗೊಳ್ಳೋದು ಸರಿ, ಆದರೆ ಫೇಲ್ ಎಲ್ಲಿ ಆಗ್ತೀವಿ? ಯಾವ ಕಾರಣದಿಂದ ಫೇಲ್ ಆಗ್ತೀವಿ? ಸ್ಕೂಲ್ ಮಕ್ಕಳು ಹೋಗ್ತಾ ಇರ್ತಾರೆ ಅಲ್ವಾ? ಸ್ಕೂಲಿಗೆ ಹೋಗಿದ್ದಾರೆ, ಫಿಲ್ಮ್ ನೋಡ್ಲಿಕ್ಕೆ ಹೋಗ್ಬಿಟ್ರು, ಆಟ ಆಡ್ಲಿಕ್ಕೆ ಹೋಗ್ಬಿಟ್ರು, ಅವಾಗ ಏನಾಗ್ತದೆ? ಫೇಲ್ ಆಗ್ತಾರೋ ಆಗಲ್ವೋ? ಆಗ್ತಾರೆ. ಅಲ್ವಾ? ಅದಕ್ಕೆ ಫೇಲ್ ಆಗಲಿಕ್ಕೆ ಕಾರಣಗಳು ಹಲವಾರು ಇರ್ತವೆ. ಪ್ರತಿದಿನ ಬಾಬಾ ಒಂದೊಂದು ವಿಷಯವನ್ನು ತೆಗೆದುಕೊಂಡ್ಬಿಟ್ಟು ಹೇಳ್ತಾರೆ, ಮಕ್ಕಳು ಇಲ್ಲಿ ಫೇಲ್ ಆಗ್ತಿದ್ದೀರಾ, ಇಲ್ಲಿ ಫೇಲ್ ಆಗ್ತಿದ್ದೀರಾ, ಇದನ್ನು ಸರಿ ಮಾಡ್ಕೊಳ್ಳಿ. ಸರಿ, ಓಕೆ. ಇಲ್ಲಿ ನೀವು ಯಾರು? ಆತ್ಮ. ಓಕೆ. ಆತ್ಮ ಮಾತ್ರ ಇದೆಯೋ, ಬೇರೆನೂ ಇದೆಯೋ ನಿಮ್ಮ ಹತ್ರ? ತನು, ಮನ, ಧನ, ಜನ. ಮನಸ್ಸು, ಬುದ್ಧಿ, ಸಂಸ್ಕಾರ ಅದು ಸಾಧನ. ಹೌದಾ? ಮಾಲೀಕನೂ ಇದೆ, ಸಾಧನನೂ ಕೂಡ ಇದೆ ಅಲ್ಲ. ತನು, ಮನ, ಧನ, ಜನ. ಸರಿ, ಓಕೆ. ನನಗೆ ಆತ್ಮದ ಜ್ಞಾನ ಸಿಕ್ಕಿದೆ ಅಂತ ನಾವು ಆತ್ಮದ ಕಡೆ ಮಾತ್ರ ಗಮನ ಕೊಟ್ಬಿಡೋದಪ್ಪ. ಬೆಳಗಿನ ಸಾಯಂಕಾಲದವರೆಗೆ ಆತ್ಮ 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 ಅಂತ ಹೇಳ್ತಾ ಹೋಗೋದು. ಓಕೆ. ಜನರನ್ನು ಬಿಟ್ಬಿಡೋದು, ಲೌಕಿಕದ ಅರ್ಥ ಮಾತೇ ಆಡೋದಿಲ್ಲ, ಫೋನ್ ರಿಸೀವ್ ಮಾಡೋದೇ ಇಲ್ಲ. ನಮಗೆ ಬಾಬಾ ಸಿಕ್ಬಿಟ್ಟಿದಾರಪ್ಪ, ನನಗೆ ಯಾರು ಇಲ್ಲ. ನೀವು ಕೊಟ್ಟಿದ್ದು ನಾ ತಿಂಡಿ ತಿನ್ನೋದಿಲ್ಲ, ನೀವು ಮಾಡಿದ ಊಟ ಮಾಡೋದಿಲ್ಲ, ನಾನು ಬಿಡಿ ಡ್ರೆಸ್ ಮಾತ್ರ ಹಾಕ್ಕೊಳ್ತೇನೆ. ಸರಿ, ಎಲ್ಲ ಮಾಡ್ತೀರಾ ಕೈ ಕಾಲು ಗಟ್ಟಿ ಇದ್ದಾಗ, 3-4 ತಿಂಗಳು, 1 ವರ್ಷ. ಸರಿ, ಎಲ್ಲ ಮಾಡಾದ್ಮೇಲೆ ಒಂದಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀರಿ. ಎದ್ದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾರು ಅಡುಗೆ ಮಾಡಿ ತಿಂತೀರಿ ಅವಾಗ? ಹೇಳಿ ಇವಾಗ. ಅವಾಗ ಯಾರು ಅಡುಗೆ ಮಾಡಿ ತಿಂತೀರಿ? ಬೇರೆಯವ್ರು ಮಾಡಿದ್ದೆ ಅವಾಗ ಅವ್ರು ಬೇಕೋ ಬೇಡವೋ? ಬೇಕು. ಅವಾಗ ಅವ್ರೇನು ಹೇಳ್ತಾರೆ? ಇಷ್ಟು ದಿನ ನೀವು ಫೋನ್ ಅವ್ರ- ಮಾಡಿದ್ರು ಫೋನ್ ಎತ್ತಿರ್ಲಿಲ್ಲ, ನಾವು ಅಡುಗೆ ಮಾಡಿ ತಿಂತಾ ಇರ್ಲಿಲ್ಲ, ಇವಾಗ ನಾವೇ ಬೇಕಾಯ್ತಾ ನಿಮಗೆ? ಹೌದು, ಬೈತಾರೋ ಬೈಯಲ್ವೋ? ಬೈತಾರೆ. ಹೌದು ತಾನೆ? ಹಂಗಂತ ಅವ್ರ ಜೊತೆನೇ ನಾವು ಸಂಪೂರ್ಣವಾಗಿ ಹೋಗ್ಲಿಕ್ಕೆ ಆಗತ್ತಾ? ಇಲ್ವಲ್ಲ. ಆತಮ್ಮ ಅಂತ ತಿಳ್ಕೊಂಡು ನಾನು ಬೆಳಿಗ್ಗೆ 1 ಗಂಟೆಯಿಂದ ನಾನು ಯೋಗ ಮಾಡ್ತಿದ್ದೇನೆ, ದಿನವಿಡೀ ಯೋಗ ಮಾಡ್ತಿದ್ದೀನಿ, ನನ್ನ ಚಾಟ್ 12 ತಾಸು, 13 ತಾಸು, 14 ತಾಸು ಅಂತ ಹೇಳ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಕಾಯಿಲೆ ಶುರು ಆಗ್ಬಿಡ್ತಾರೆ, ನಿದ್ರೆ ಇಲ್ದೇನೆ.
ಊಟ ತಿಂಡಿ ಇಲ್ದೇನೆ. ನಾನು ಶ್ರೀಮತ ಫಾಲೋ ಮಾಡ್ಬೇಕಪ್ಪ, ಬೆಳಗಿನ ಸಾಯಂಕಾಲದಲ್ಲಿ ನಾನು ಹಣ್ಣೇ ತಿಂತಾ ಇದ್ದೇನೆ, ತರಕಾರಿನೇ ತಿಂತಾ ಇದ್ದೇನೆ, ಊಟ ಮಾಡೋದಿಲ್ಲ, ಯಾರ ಕೈಲೂ ತಿನ್ನೋದಿಲ್ಲ. ಗಿರ್ರ ಅಂತ ಸುತ್ತಲಿಕ್ಕೆ ಶುರು ಆಗ್ತದೆ, ಹಾಸ್ಪಿಟ್ಲಿಗೆ ಒಯ್ದಾಕ್ತಾರೆ, ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅಲ್ವಾ. ಅವಾಗ ಏನು ಮಾಡ್ತೀರಿ? ಏನಾಗತ್ತೆ ಗೊತ್ತಾ? ಇಲ್ಲಿ ತರಕಾರಿ ತಿಂತಾ ಇರ್ತೀರಾ, ಅಲ್ಲವರು ಟಾನಿಕ್ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಎಲ್ಲ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು. ಅದು ಸರಿನಾ? ಅದು ಪ್ರಾಕ್ಟಿಕಲ್ ಹೇಳ್ತಾ ಇದ್ದೇನೆ, ಆತ್ಮೀಯರೇ, ಏನಾಗ್ತದೆ ಅಂತ. ಹೌದು. ಅಂದ್ರೆ ಆತ್ಮ ಇದೆ ಸರಿ, ಶರೀರ ಇದೆ ಸರಿ, ಜನನೂ ಇದೆ ಸರಿ, ಧನನೂ ಇದೆ ಸರಿ, ಮನಬುದ್ಧಿ ಸಂಸ್ಕಾರ ಎಲ್ಲಾನು ಬ್ಯಾಲೆನ್ಸ್ ಇರಬೇಕಲ್ವಾ. ಹೌದು. ಒಂದು ದಿನದಲ್ಲಿ ನಾನು ಕರ್ಮ ಮಾಡಬೇಕಾದ್ರೆ ಇದೆಲ್ಲ ನನಗೆ ಜೀವನದಲ್ಲಿ ಬೇಕು, ಅಂತಿಮ ಸಮಯದವರೆಗೂ ಬೇಕು, ಶರೀರ ಬಿಡುವವರೆಗೂ ನನಗೆ ಬೇಕು ಅಂದ್ರೆ ಎಲ್ಲನೂ ನಾನು ಮಾಡ್ಬೇಕಲ್ವಾ. ನಾನು ಮನೆ ಮಾತ್ರ ಕ್ಲೀನ್ ಮಾಡಿ ಇಟ್ಕೊಳ್ತೇನೆ, ಶರೀರಕ್ಕೆ ಮೇಂಟೈನ್ ಮಾಡೋದಿಲ್ಲ ಅಂದ್ರೆ ಅವಾಗಲೂ ತೊಂದರೆ ಆಗತ್ತೆ. ಶರೀರ ಮಾತ್ರ ಚೆನ್ನಾಗಿರ್ತದೆ, ಮನೆ ಕಸನೇ ಗುಡಿಸೋದಿಲ್ಲ ಅಂದ್ರೆ ಹೆಂಗಾಗ್ಬಿಡ್ತದೆ. ಶರೀರಕ್ಕೆ ನಾನು ಸ್ನಾನ ಮಾಡ್ತೇನೆ, ಬಟ್ಟೆ ವಾಶ್ ಮಾಡೋದಿಲ್ಲ, ಆಗತ್ತಾ? ಬಟ್ಟೆ ಮಾತ್ರ ಕ್ಲೀನ್ ಆಗಿರ್ತೇನೆ, ಶರೀರಕ್ಕೆ ಸ್ನಾನ ಮಾಡಿಸೋದಿಲ್ಲ, ಆಗತ್ತಾ? ಇಲ್ಲ ಅಲ್ವಾ. ಊಟದಲ್ಲೂ ಕೂಡ ನಾನು ಚಪಾತಿ ಮಾತ್ರ ತಿಂದೆ, ಬೇರೆ ಏನು ತಿನ್ನಲ್ಲ ಅಂತಂದ್ರೆ ಕೆಲವೊಂದು ಪ್ರೋಟೀನ್ ವಿಟಾಮಿನ್ಗಳು ಮಾತ್ರ ಜಾಸ್ತಿ ಆಗ್ಬಿಡ್ತದೆ, ಉಳಿದ ಡೆಫಿಷಿಯನ್ಸಿ ಆಗ್ಬಿಡ್ತದೆ, ಕಡಿಮೆ ಆಗ್ಬಿಡ್ತದೆ ಆತ್ಮೀಯರೇ. ಹಾಗೆಯೇ ಇಲ್ಲಿ ಮೊದಲನೇದಾಗಿ ಆತ್ಮಕ್ಕೆ ಮತ್ತು ಶರೀರವನ್ನ ಎರಡು ಬ್ಯಾಲೆನ್ಸ್. ಓಕೆ, ಇಲ್ಲಿವರೆಗೆ ಆತ್ಮನ ಬಗ್ಗೆ ಗೊತ್ತಿರ್ಲಿಲ್ಲ. ಓಕೆ, ನಿಧಾನಕ್ಕೆ ಆತ್ಮಕ್ಕೂ ಕೂಡ ನಾವು ಸಮಯವನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಒಂದೇ ಸಲ ನೀವು ಡೈವರ್ಟ್ ಆಗಿಬಿಟ್ರೆ ಏನಾಗ್ಬಿಡ್ತದೆ, ಕಷ್ಟವಾಗ್ತದೆ. ಅದಕ್ಕಾಗಿ ಬಾಬಾ ಶರೀರವನ್ನ ಬಿಟ್ಟು ಶರೀರದ ಕಡೆ ಗಮನ ಕೊಡದೇನೆ ಆತ್ಮದ ಬಗ್ಗೆ ಮಾತ್ರ ಮಾಡಿ ಅಂತ ಎಲ್ಲಾದ್ರೂ ಹೇಳಿದಾರ? ಇಲ್ವಲ್ಲ. ಬಾಬಾ ಏನ್ ಹೇಳ್ತಾರೆ? ಶರೀರದ ಬಗ್ಗೆನೂ ಮಾಡಿ, ಧನ ಸಂಪಾದನೆ ಕೂಡ ಮಾಡಬೇಕು. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಬಾಬಾನ ಮಗು ಆದ ತಕ್ಷಣ ಜಾಬ್ ಬಿಟ್ಬಿಟ್ರು, ಕೆಲಸ ಬಿಟ್ಬಿಟ್ರು, ಬರೀ ಆತ್ಮ 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 ಯೋಗ ಮಾಡ್ತಾ ಈಶ್ವರ ಸೇವೆ ಮಾಡ್ತಾ ಕೂತ್ಕೊಂಡ್ಬಿಟ್ರು. ಆದ್ಮೇಲೆ ಜೀವನ ನಡೆಸಲಿಕ್ಕೆ ಧನ ಬೇಕೋ ಬೇಡವೋ? ಬೇಕು. ಅಲ್ವಾ. ಓಕೆ, ನಿಮ್ಮತ್ತ ಅಷ್ಟು ಹಣ ಇದೆ, ಸಂಪಾದನೆ ಮಾಡುವಂತ ಅವಶ್ಯಕತೆ ಇಲ್ಲ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ, ನಿಮ್ಮ ಪರಿವಾರದವ್ರಿಗೆ ಏನು ಅವಶ್ಯಕತೆ ಇಲ್ಲ ಅಂತ ಆವಾಗ ನೀವು ಸಂಪಾದನೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಮನೇಲಿ ಬಡತನ ಇದೆ, ಮೈ ಪೂರ್ತಿ ಸಾಲ ಇದೆ, ಬಾಬಾ ಸಿಕ್ಬಿಟ್ಟಿದ್ದಾರೆ, ನಾವಿವಾಗ ಮಾಡಿಲ್ಲ ಅಂತಂದ್ರೆ ಸತ್ಯಕ್ಕೆ ಹೋಗೋದಿಲ್ಲ, ಒಳ್ಳೆ ಪೋಸ್ಟ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹಣ ಇಲ್ಲ ಅಂತ ತಿಳ್ಕೊಳ್ಳಿ, ಏನಾಗ್ತದೆ ಹೇಳಿ ನೋಡೋಣ? ಕಷ್ಟ. ಊಟ ತಿಂಡಿಗೆ ಏನ್ ಮಾಡ್ತೀರಿ? ಮಕ್ಕಳ ಶಿಕ್ಷಣಕ್ಕೆ ಏನ್ ಮಾಡ್ತೀರಿ? ಮಕ್ಕಳ ಮದುವೆಗೆ ಏನ್ ಮಾಡ್ತೀರಾ? ನಾಳೆ ನಿಮ್ದೇ ಆರೋಗ್ಯ ಸರಿ ಇಲ್ಲ ಅಂದಾಗ ಆವಾಗ ಏನ್ ಮಾಡ್ತೀರಿ? ಧನ ಯಾರು ಕೊಡ್ತಾರೆ ನಿಮ್ಗೆ? ಧನ ಜೀವನದಲ್ಲಿ ಬೇಕೋ ಬೇಡವೋ? ಬೇಕಲ್ಲ. ಧನ ಸಂಪಾದನೆಯನ್ನು ಮಾಡಿ ಯಥಾರ್ಥ ವಿಧಿವತ್ತಾಗಿ ಮಾಡಿ, ಓಕೆನಾ? ಯಾವ್ದೋ ಮೋಸ ಮಾಡಿಬಿಟ್ಟು ಅಂತ ಧನ ಬೇಡ ಅಂತ ಹೇಳ್ತಾರೆ ಬಾಬಾ. ಓಕೆ, ಅದಕ್ಕಾಗಿ ಧನ ಸಂಪಾದನೆ ಬೇಕು. ಹಾಗಂತ ಕೆಲವರು ತುಂಬಾ ಬುದ್ಧಿವಂತರು, ಭಗವಂತ ನನಗೆ ಕೆಲಸನೇ ಇಲ್ಲಪ್ಪ, ಒಂದು ಕೆಲಸ ಕೊಡಿಸು, ಆ ಕೆಲಸದಿಂದ ಬಂದದ್ದು ಹಣವನ್ನ ಯಜ್ಞಕ್ಕೆ ಹಾಕ್ತೀವಿ ಅಂತ ಹೇಳ್ತಾರೆ. ಓಕೆ, ಕೆಲಸಕ್ಕೆ ಇರೋದು 8 ಗಂಟೆ 12 ಗಂಟೆ 16 ಗಂಟೆ ಓವರ್ ಟೈಮ್ ಅಂತ ಕೆಲಸ ಮಾಡೋದೇ ಮಾಡೋದು. ಸರಿ, ಅಲ್ಲಿ ಧನ ಸಂಪಾದನೆ ಮಾಡಿದ್ರೆ ಯಜ್ಞಕ್ಕೆ ಧನ ಮಾತ್ರ ಹಾಕಿದ್ರೆ ಯೋಗ ಇಲ್ಲ, ಜ್ಞಾನ ಇಲ್ಲ, ಧಾರಣೆ ಇಲ್ಲ, ಅವಾಗ ನಿಮ್ ಜೀವನ ಮುಂದೆ ಹೋಗತ್ತಾ? ಹೋಗೋದಿಲ್ಲ ತಾನೆ. ಧನ ಮಾತ್ರ ಸೇವೆ ಮಾಡಿದಿರಿ, ಮನಸಾ ಸೇವೆಯನ್ನು ಮಾಡ್ಬೇಕಲ್ವಾ, ಸ್ವ ಬಗ್ಗೆನೂ ಕೂಡ ಗಮನ ಕೊಡ್ಬೇಕಲ್ವ. ಅಂದ್ರೆ ಆತ್ಮೀಯರೇ, ಈಶ್ವರಿಯ ಜೀವನದಲ್ಲಿ ಬಾಬನ ಮಗು ಆದ್ರೂ ಕೂಡ ನಾವು ಎಲ್ಲಿ ಫೇಲ್ ಆಗ್ತಿದೀವಿ ಅಂತ ಬಾಬಾ ಹೇಳ್ತಿದ್ದಾರೆ. ಕೆಲವರು ಕೆಲವು ವಿಷಯಗಳಿಗೆ ಮಾತ್ರ ಗಮನವನ್ನ ಕೊಡ್ತಾರೆ, ಉಳಿದಿದ್ದನ್ನ ಏನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಅದು ಮಾಡಿದಾಗ ಅಲ್ಲಿ ಸರಿಯಾಗಿ ಏಟ್ ತಿಂತಾರೆ. ಯಾಕಂದ್ರೆ ನಾವು ಲೌಕಿಕದಲ್ಲಿ ಇದ್ಬಿಟ್ಟು ಕಾರ್ಯ ಸಾಧನೆಯನ್ನ ಮಾಡುವಂಥವರು. ಅದಕ್ಕಾಗಿ ಆತ್ಮನ ಸಹಿತ ಎಲ್ಲ ಇಂದ್ರಿಯಗಳ ಬಗ್ಗೆನೂ ಕೂಡ ಪ್ರತಿದಿನ ನೀವು ಗಮನವನ್ನ ಕೊಡಬೇಕಾಗ್ತದೆ. ಎಲ್ಲಾನು ಬ್ಯಾಲೆನ್ಸ್ ಮಾಡಬೇಕು, ಪ್ರತಿದಿನ ನಿದ್ರೆನೂ ಬೇಕು. ಓಕೆ, ಯಾವುದೋ ಒಂದು ದಿವಸ ಸೇವೆ ತುಂಬಾ ಇತ್ತು, ನಿದ್ರೆ ಮಾಡಿಲ್ಲ, ಓಕೆ, ಆದ್ರೆ ಮರುದಿನಾದ್ರೂ ಮಾಡ್ಬಿಟ್ಟು ಸರಿ ಮಾಡ್ಬೇಕಲ್ವಾ, ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆತ್ಮನ ಜೊತೆಗೆ ತನು ಮನ ಧನ ಜನ ನಾಲ್ಕು ಕೂಡ ನಾನೇನ್ ಮಾಡ್ಬೇಕು, ಗಮನವನ್ನ ಕೊಡಬೇಕು. ಇವತ್ತು ಅತಿಯಾದ ಗಮನ ಬೇಡ. ಏನ್ ಬೇಡ? ಅತಿಯಾದ ಗಮನ ಬೇಡ. ಅಂತಂದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಬೇಕು ಅಂತನೋ, ರುಚಿಯಾದ ಊಟ ತಿನ್ಬೇಕು ಅಂತನೋ, ಚೆನ್ನಾಗಿರೋ ಬಿಲ್ಡಿಂಗ್ ಬೇಕು ಅಂತನೋ,
ಅಲ್ವಾ? ಲೌಕಿಕದಲ್ಲಿ ಗಮನ ಕೊಡ್ಬೇಕಂತ ಊಟ ಏನಾಯ್ತು, ತಿಂಡಿ ಏನಾಯ್ತು ಅಂತ ಅತಿಯಾಗಿದ್ದು ಬೇಡ. ಹಾಗಂತ ತುಂಬಾ ಅವರಿಂದ ದೂರನೂ ಬೇಡ. ಎರಡೂ ಕಡೆ ಏನಾಗಿರ್ಬೇಕು? ಸಮತೋಲನ. ಸಮತೋಲನ, ಬ್ಯಾಲೆನ್ಸ್ ಆಗಿರ್ಬೇಕು. ಇನ್ನು ಕೆಲವೊಂದ್ಸಲ ನಾವು ಬಾಬನ್ ಮಕ್ಳು ಏನ್ ಮಾಡ್ತೀವಿ ಅಂತಂದ್ರೆ, ಲೌಕಿಕದನ್ನು ಬಿಟ್ಬಿಡ್ತೀವಿ, ಸೆಂಟರ್ 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 ಅಂದ್ರೆ ಸೆಂಟ್ರಲ್ ಬಂದು ಇಟ್ಕೊಂಡ್ಬಿಡ್ತೀವಿ, ಸೆಂಟರ್ ಸೇವಿ. ಆವಾಗ ಏನಾಗ್ತದೆ, ಮನೆಯಲ್ಲಿ ಪತಿಗೆ ಅಡಿಗೆ ಮಾಡ್ಕೊಡೋದಿಲ್ಲ, ಟೀ ಮಾಡ್ಕೊಡೋದಿಲ್ಲ, ಮಕ್ಕಳಿಗೆ ಗಮನ ಕೊಡೋದಿಲ್ಲ, ಪೂರ್ತಿ ಸೆಂಟರ್ನಲ್ಲಿ ಬಂದು ಕೂತ್ಕೊಂಡ್ಬಿಟ್ರಿ. ಆವಾಗ ಲೌಕಿಕದವರು ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಶಾಪ ಕೊಡ್ತಾರೋ? ಶಾಪ ಕೊಡ್ತಾರೆ. ಕೊಡ್ತಾರೆ. ನಿಮ್ಗೆ ಈಶ್ವರಿ ಜೀವನ ಸರಿ ಇರ್ತದೋ ಇರಲ್ವೋ? ಸರಿ ಆಗಲ್ಲ. ಓಕೆ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಪೂರ್ತಿ ಲೌಕಿಕದಲ್ಲಿ ಇದ್ಬಿಡೋದು, ಈಶ್ವರಿ ಸೇವೆ ಮಾಡೋದೇ ಇಲ್ಲ. ಆವಾಗ ಅದು ಸರಿ. ಅದು ಬಾಬಾರದ ಸರಿ. ಆಶೀರ್ವಾದ ಸಿಗತ್ತಾ? ಸಿಗಲ್ಲ. ಅಲ್ಲ, ಬ್ಯಾಲೆನ್ಸ್ ಇರಬೇಕೋ ಬೇಡವೋ? ಇರ್ಬೇಕು. ಇರ್ಬೇಕು. ಓಕೆ, ಹಾಗಂತ ಪೂರ್ತಿ ಲೌಕಿಕಕ್ಕೆ ಹೋದ್ರೆ ಅಲೌಕಿಕದವರಿಂದ ಶಾಪ ಸಿಗ್ತದೆ, ಅಲೌಕಿಕಕ್ಕೆ ಹೋದ್ರೆ ಲೌಕಿಕ. ಅವಾಗ ಎರಡೂ ಕಡೆ ನಾವೇನ್ ಮಾಡ್ಬೇಕಾಗ್ತದೆ? ಬ್ಯಾಲೆನ್ಸ್. ಓಕೆ, ಶಿವರಾತ್ರಿ ಸಮಯದಲ್ಲಿ ಸೇವಾ ಕೇಂದ್ರಕ್ಕೆ ಅರ್ಜೆಂಟ್ ಇದೆ, ಅಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನ ಕೊಡಿ. ಬೇರೆ ಯಾವುದೋ ಸಮಯದಲ್ಲಿ ಲೌಕಿಕದ ಕಡೆ ಗಮನ ಆಗಿದೆ, ಯಾವುದೋ ಒಂದು ರಿಲೆಂಟ್ ಇಷ್ಟರದ್ದು ಹತ್ತಿರದ ಸಂಬಂಧಿಗಳದ್ದು ಮದುವೆ ಕಾರ್ಯಕ್ರಮ ಇರ್ಬೋದು, ಯಾರ್ದು ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಅವ್ರ ಜೊತೆಗೆ ಯಾರು ಇರೋದಿಲ್ಲ ಅಂತ ಸಮಯ ಅಲ್ಲಿ ಸ್ವಲ್ಪ ಗಮನವನ್ನ ಕೊಡಿ. ಯಾವ ಸಮಯದಲ್ಲಿ ಯಾವುದ ಕಡೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಲ್ವಾ ಆತ್ಮೀಯರು? ಹಾಗಿದ್ರೆ ಲೌಕಿಕ ಅಲೌಕಿಕ ಎರಡು ಬ್ಯಾಲೆನ್ಸ್ ಇಡಬೇಕೋ ಬೇಡವೋ? ಎರಡು ಇರ್ಬೇಕು. ಬ್ಯಾಲೆನ್ಸ್ ಇರ್ಬೇಕು. ಎರಡು ಎರಡು ಇರಬೇಕಾಗ್ತದೆ. ಅಂದ್ರೆ ನಮಗೆ ಲೌಕಿಕ ಪರಿವಾರದವರು ಬೇಕು, ಮತ್ತೆ ಅಲೌಕಿಕ ಪರಿವಾರದವರು. ಇರ್ಬೇಕು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಆದ್ಮೇಲೆ, ಅಲೌಕಿಕ ಪರಿವಾರ ಅಂತ ತಕ್ಷಣ ನಾವೇನ್ ಮಾಡ್ತೀವಿ, ಅಲೌಕಿಕ ಪರಿವಾರದಲ್ಲಿ ಹೋದ್ವಿ, ಎಲ್ಲ ನಮ್ಮ ಜೀವನದ ವಿಷಯವನ್ನು ಹೇಳ್ಬಿಟ್ವಿ ಅವ್ರಿಗೆ. ಮನೇಲಿರೋ ಸಮಸ್ಯೆ ಅಂತೆ ಮತ್ತೊಂದಂತೆ ಎಂಬುದು ಎಲ್ಲವನ್ನ ಹೇಳ್ಬಿಟ್ವಿ. ದಯವಿಟ್ಟು ಹೇಳ್ಬೇಡಿ, ಅಲ್ಲಿ ಮತ್ತೆ ಫೇಲ್ ಆಗ್ತೀರ. ಓಕೆ, ನೀವು ಏನೇ ಸಮಸ್ಯೆ ಇದ್ರೂ ಕೂಡ ಪರಮಾತ್ಮನಿಗೆ ಹೇಳಿ ಹೊರತು ಯಾವುದೇ ಮನುಷ್ಯಾತ್ಮರಿಗೆ ದಯವಿಟ್ಟು ಹೇಳ್ಬೇಡಿ. ಹೇಳ್ಬಾರ್ದು. ನಮ್ಮ ಅಕ್ಕವರು, ನಮ್ಮ ಅಣ್ಣವರು, ನೋ ಸಾರಿ, ಬೇಡ. ಬೇಡ. ಯಾರೂ ಸಂಪೂರ್ಣ ಅಲ್ಲ. ಎಲ್ಲೋ ಒಂದ್ ಕಡೆ ಅವರ ಬಾಯಿಂದ ಬೇರೆಯವ್ರಿಗದು ತಲುಪಿ ಬಿಡ್ಬೋದು, ಸುದ್ದಿ ಸ್ಪ್ರೆಡ್ ಆಗಿಬಿಡ್ಬೋದು ಹೌದಲ್ಲ. ಅಲ್ವಾ? ಅದಕ್ಕಾಗಿ ಈಶ್ವರಿ ಸೇವೆಗೆ ಹೋಗಿ, ನಿಮ್ದು ಏನು ಸೇವೆ ಇದೆ ಅಷ್ಟು ಮಾತ್ರ ಮಾಡ್ಕೊಂಡು ಬನ್ನಿ. ಸರಿ, ಜ್ಞಾನದ ಬಗ್ಗೆ ಚರ್ಚೆ ಮಾಡೋದು ಏನೂ ತಪ್ಪಿಲ್ಲ, ಸೇವೆ ಬಗ್ಗೆ ಚರ್ಚೆ ಮಾಡೋದು ಏನೂ ತಪ್ಪಿಲ್ಲ, ಅದರ ಬಗ್ಗೆ ಚಿಂತನೆ ಮಂಥನ ಮಾಡಿ ಏನೂ ತಪ್ಪಿಲ್ಲ. ಆದರೆ ನಿಮ್ಮ ವೈಯಕ್ತಿಕ ವಿಷಯವನ್ನ, ಕುಟುಂಬದ ವಿಷಯವನ್ನ, ಸಂಸಾರದ ವಿಷಯವನ್ನ ಅಲ್ಲಿ ಹೆಚ್ಚು ಮಾತುಕತೆ ಆಗಬಾರದು. ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ, ಈಶ್ವರಿ ಪರಿವಾರದವ್ರ ಜೊತೆಗೆ ಅಲ್ಲಿರುವಂತ ಯಾವ ನಿಮಿತ್ತ ಟೀಚರ್ ಇದ್ದ ಅವ್ರ ಜೊತೆನೂ ಕೂಡ ವೈಯಕ್ತಿಕ ವಿಷಯ ಬೇಡ, ವೈಯಕ್ತಿಕ ಕುಟುಂಬದ ಬೇಡ. ಯಾವ್ದಿರ್ಲಿ, ಈಗ ನೀವು ಪುರುಷಾರ್ಥ ಮಾಡ್ಲಿಕ್ಕೆ ಏನ್ ಬೇಕು, ಸೇವೆ ಮಾಡ್ಲಿಕ್ಕೆ ಏನ್ ಬೇಕು, ಅದರ ಬಗ್ಗೆ ಚರ್ಚೆ ಮಾಡೋದು, ಅದ್ರಲ್ಲಿ ಯಾವುದು ತಪ್ಪಿಲ್ಲ ಆತ್ಮೀಯರೇ. ಹೌದು. ಜೊತೆಗೆ ಸೇವಾ ಕೇಂದ್ರಕ್ಕೆ ಹೋಗ್ತೀರಾ, ಏನು ಕ್ಲಾಸ್ ಇದೆ ಕ್ಲಾಸ್ ಅನ್ನ ಕೇಳಿ, ಸೇವೆ ಮಾಡಿ ವಾಪಸ್ ಬನ್ನಿ. ಸಂಪೂರ್ಣವಾಗಿ ಅಲ್ಲೇ ಇದ್ರೆ ಅಲ್ಲೂ ಸಿಕ್ಕಾಕೊಂಡು ಬೀಳ್ತೀರಿ, ಗೊತ್ತಿರ್ಲಿ. ಎಲ್ಲಿ? ಅಲೌಕಿಕ ಜೀವನದಲ್ಲಿ. ಅದಕ್ಕೆ ಭಗವಂತ ಹೇಳ್ತಾರೆ ಬಂಗಾರದ ಸಂಕೋಲೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಹೇಳಿ? ಬಂಗಾರದ ಇಲ್ಲಿ ಲೌಕಿಕದಲ್ಲಿ ಕಬ್ಬಿಣದ ಸಂಕೋಲೆ. ಅದ್ಯಾವುದು? ಅದ್ಯಾವುದು? ಅದು ಬಂಗಾರದ ಸಂಕೋಲೆ. ಆ ಬಂಗಾರದ ಬೇಡಿ ಸಂಕೋಲೆ ಹಾಕೊಂಡಾಗ ಆರಾಮಾಗಿರ್ತದೆ ಅಲ್ವಾ? ಇಲ್ಲ, ಇಲ್ಲ, ಎಲ್ಲ ಸಂಕೋಲನೆ. ಎಲ್ಲ ಒಂದೇ ತಾನೆ. ಇದು ದುಃಖ ಕೊಡ್ತದೆ, ಅದು ತಾನೇ ದುಃಖ ಕೊಡ್ತದೆ. ಹೌದು. ಅವಾಗ ಇಲ್ಲಿ ಕಬ್ಬಿಣ ಸಂಕೋಲೆ ಹೋಗ್ಬಿಟ್ಟು ಅಲ್ಲಿ ಹೋದೆ, ಅಲ್ಲಿ ಬಂಗಾರದ ಸಂಕೋಲೆ, ಆದ್ರೆ ನಿಮ್ಮ ಜೀವನ ಎಲ್ಲಿಂದ ಪರಿವರ್ತನೆ ಆಗ್ತದೆ ಹೇಳಿ ನೋಡೋಣ. ಆಗಲ್ಲ. ಮೊದಲು ಸ್ಟೈಲ್ ಹೆಂಗಿತ್ತು ಅಂತಂದ್ರೆ, ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ ಅಂತ ಹೇಳಿದಂಥವ್ರು, ಆಮೇಲೆ ಟೀಚರ್ ಸರಿ ಇಲ್ಲ, ಯೋಗೇಶ್ ಅಣ್ಣ ಸರಿ ಇಲ್ಲ, ಕೃಷ್ಣಣ್ಣ ಸರಿ ಇಲ್ಲ, ಸ್ಟೈಲ್ ಚೇಂಜ್ ಆಗ್ತದೆ. ಏನಾಗ್ತದೆ? ಈಶ್ವರಿ ಪರಿವಾರದವ್ರು ಸರಿ ಇಲ್ಲ ಅಲ್ವಾ? ಅದಕ್ಕಾಗಿ ಇಲ್ಲೂ ಕೂಡ ಬ್ಯಾಲೆನ್ಸ್ ತಪ್ಪಿದಾಗ ನಿಮ್ಮ ಈಶ್ವರೀಯ ಜೀವನ ಉನ್ನತಿ ಕಡೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ಮಾಡಬಾರ್ದು? ಮಾಡ್ಬೇಕು. ಯಾವ ಸಮಯದಲ್ಲಿ ಎಲ್ಲಿ ನಾನು ಹೆಚ್ಚಿನ ಸಮಯವನ್ನ ಕೊಡಬೇಕು, ಯಾರ ಹತ್ರ ಯಾವ ವಿಷಯವನ್ನ ಮಾತಾಡಬೇಕು, ಅವ್ರ ಸಂಸ್ಕಾರ ಹೇಗಿದೆ, ಅದನ್ನ ತಿಳ್ಕೊಂಡ್ಬಿಟ್ಟು ನಾವು ಮುಂದಿನ ಹಂತಕ್ಕೆ ಹೋಗ್ಬೇಕು. ಆದ್ಮೇಲೆ ತಕ್ಷಣದಲ್ಲಿ ಏನ್ ಮಾಡ್ಬಿಡಬಾರ್ದು, ಯಾರನ್ನು ನಂಬಬೇಡಿ, ಪರಮಾತ್ಮನನ್ನ ಒಬ್ಬರನ್ನ ಬಿಟ್ಟು. ಅರ್ಥ ಆಯ್ತಾ? ನೆಕ್ಸ್ಟ್, ಧನದ ಬ್ಯಾಲೆನ್ಸ್. ಧನ ಮತ್ತು ಎಲ್ಲಕ್ಕೆ ಹೋಗ್ಬಿಟ್ಟು ಯಜ್ಞಕ್ಕೆ ಹಾಕ್ಬಿಟ್ವಿ, ವೈಯಕ್ತಿಕ ಇಲ್ವೇ ಇಲ್ಲ. ಅವಾಗ ಆಗತ್ತಾ?
ಆಗಲ್ಲ. ಆಗೋದಿಲ್ಲ ತಾನೆ. ಅದಕ್ಕೆ ಹೇಳ್ತಾ ಧನವನ್ನು 4 ಭಾಗ ಮಾಡಿ. ಯಾರು ಸಂಪಾದನೆ ಮಾಡ್ತಾ ಇದ್ದೀರೋ, ಒಂದು ಸ್ವಂತ ಖರ್ಚಿಗೋಸ್ಕರ, 2ನೇದು ನಿಮ್ಮ ಪರಿವಾರಕ್ಕೋಸ್ಕರ, 3ನೇದು ಈಶ್ವರ ಯಜ್ಞಕ್ಕೋಸ್ಕರ, 4ನೇದು ಉಳಿತಾಯಕ್ಕೋಸ್ಕರ. ಅದನ್ನ 25 ಭಾಗ ಮಾಡಬೇಕು ಅಂತಿಲ್ಲ. ಕೆಲವೊಂದ್ಸಲ ಯಾವುದೋ ಒಂದು ಹಬ್ಬ ಹರಿದಿನಗಳು ಬಂದಾಗ, ರಕ್ಷಾಬಂಧನ ಬಂತು, ಶಿವರಾತ್ರಿ ಬಂತು, ಯಜ್ಞದಲ್ಲಿ ಏನೋ ಒಂದು ಹೆಚ್ಚಿನ ಖರ್ಚು ಬಂದಾಗ ಅವಾಗ ಸ್ವಲ್ಪ ಅಲ್ಲಿ ಡೈವರ್ಟ್ ಮಾಡ್ಬೇಕಾಗ್ತದೆ ಹೆಚ್ಚಿನದು. ನಿಮ್ಮ ಮನೇಲಿ ಮದುವೆ ಬಂತು, ಮಕ್ಕಳ ಫೀಸ್ ಬಂತು, ಅವಾಗ ಅಲ್ಲಿ ಸ್ವಲ್ಪ ಡೈವರ್ಟ್ ಮಾಡ್ಬೇಕಾಗ್ತದೆ. ಆದ್ರೆ ಹೆಚ್ಚಿನದು ಆದಷ್ಟು ಆತ್ಮೀಯರೇ ಉಳಿತಾಯದ ಕಡೆ ಗಮನವನ್ನ ಕೊಡಿ. ಧನದಲ್ಲೂ ಕೂಡ ಏನ್ ಬೇಕು? ಉಳಿತಾಯ. ಬ್ಯಾಲೆನ್ಸ್ ಬೇಕು. ನಿಮ್ಮ ಎದುರುಗಡೆ ಯಾವುದೊಂದು ವ್ಯಕ್ತಿ ಬಂದಿದ್ದಾರೆ ಜ್ಞಾನ ಕೇಳಲಿಕ್ಕೆ, ನಿಮ್ಮ ಹತ್ರ ತುಂಬಾ ಜ್ಞಾನ ಇದೆ, ಹೇಳ್ತಾ ಹೋದ್ರೆ ಅವನೇನ್ ಮಾಡ್ತಾನೆ? ಉದ್ದೋಗ್ತಾ ಹೋಯ್ತಾನೆ. ನಾಳೆಗೆ ಬರೋದೇ ಇಲ್ಲ. ಹೌದು ಅಲ್ವೋ? ಹೌದು. ಬರೋದೇ ಇಲ್ಲ. ಅಯ್ಯೋ ಇವ್ರ ಹೋಗ್ಬಿಟ್ಟೆ ತಲೆನೋವಪ್ಪ, ಸಾರಿ ನಾನು ಮಾತೆ ತಗೊಳ್ಬೇಕಾಗ್ತದೆ, ನಾಳೆ ಬರೋದೇ ಇಲ್ಲ. ನಿಮ್ಮ ಹತ್ರ ಜ್ಞಾನ ಇದೆ ಹೌದು, ಆದ್ರೆ ಅವನ ಹತ್ರ ಎಷ್ಟು ಸಮಯ ಇದೆ? ಅವ್ನು 10 ನಿಮಿಷ ಕೇಳಲಿಕ್ಕೆ ಬಂದಿದ್ದಾನೆ, ನೀವು 1 ಗಂಟೆ ಕುತ್ಕೊಂಡ್ಬಿಟ್ಟು ಅವ್ರನ್ನ ಕುರಿತಾ ಕುತ್ಕೊಂಡ್ರೆ ಅವ್ನು ಮರುದಿನ ಬರ್ತಾನೆ ಬರಲ್ವೋ? ಬರೋದಿಲ್ಲ. ಅವಾಗ ಹೊಸದಾಗಿ ಬಂದವ್ರು ಕೇಳ್ಬೇಕು, ನೋಡಿ ನಿಮ್ಗೆ ಎಷ್ಟೊತ್ತ ಇದೆ ಟೈಮು, ಇಲ್ಲಿವರೆಗೆ ನೀವು ಕೇಳಬಹುದು ಅಲ್ವಾ? ನಿಮ್ಮ ಹತ್ರ ಜ್ಞಾನ ಇದೆ ಅಂತ ದಿನವಿಡೀ ಅವ್ರಿಗೆ ಕೊಡ್ತಾ ಹೋದ್ರು ಕೂಡ ಅದು ಏನಾಗ್ತದೆ? ಜ್ಞಾನ ಕೊಡೋದರ ಬದಲು ಭಗವಂತನ ಹೆಸರನ್ನ, ಈಶ್ವರಿ ವಿಶ್ವವಿದ್ಯಾಲಯದ ಹೆಸರನ್ನ ಹಾಳಬಾರ್ದಂಗ ಆಗ್ತದೆ. ಹಾಗಾದ್ರೆ ಜ್ಞಾನ ಕೊಡ್ಲೇಬಾರ್ದು ಅಂತಲ್ಲ. ಓಕೆ, ಮದ್ವೆ ಮನೆಗೆ ಹೋದ್ರಿ, ಇಲ್ಲೊಂದೆಲ್ಲೋ ಹೋದ್ರಿ, ಅಲ್ಲಿ ಜ್ಞಾನ ಕೊಡ್ತಾ ಹೋದ್ರಿ, ಅವಾಗ ಸರಿ ಆಗತ್ತಾ? ಸರಿ ಆಗಲ್ಲ. ಸಮಯ, ಸಂದರ್ಭ, ವಾತಾವರಣ, ವ್ಯಕ್ತಿ ಇದನ್ನೆಲ್ಲ ನೋಡ್ಬಿಟ್ಟು ನಾವೇನ್ ಮಾಡ್ಬೇಕಾಗತ್ತೆ? ಕೊಡ್ಬೇಕು. ಜ್ಞಾನವನ್ನ ಕೊಡಬೇಕಾಗತ್ತೆ. ಆದ್ಮೇಲೆ ಎಷ್ಟು ವಿಷಯದಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ಗೊತ್ತಾ? ಸರಿ, ನಾನು ಯೋಗ ಮಾಡ್ಬೇಕು, ದಿನವಿಡೀ ಕುತ್ಕೊಂಡಿದ್ದು ಬಿಡೋದು, ಯೋಗ ಮಾತ್ರ ಮಾಡೋದು, ಮುರ್ಲಿನೂ ಕೇಳೋದಿಲ್ಲ, ಸೇವೆನೂ ಮಾಡೋದಿಲ್ಲ, ಜೀವನದಲ್ಲಿ ಧಾರಣೆನೂ ಕೂಡ ಇಲ್ಲ, ಸ್ಥೂಲವಾಗೂ ಇಲ್ಲ, ಸೂಕ್ಷ್ಮವಾಗಿಲ್ಲ. ಓಕೆ, ಯೋಗದಲ್ಲಿ ಕುತ್ಕೊಂಡಾಗ ಮಾತ್ರ ಆತ್ಮ ಆತ್ಮ ಆತ್ಮ. ಕರ್ಮಕ್ಷೇತ್ರಕ್ಕೆ ಬಂದ ತಕ್ಷಣ ದೇಹ ದೇಹ ಭಾನ, ದೇಹಾಭಿಮಾನ, ವಿಕಾರ ಎಲ್ಲಾನು ಇದೆ. ಅವಾಗ ನಿಮ್ಗೆ ಈಶ್ವರ ಜೀವನ ಮುಂದುವರಿಯತ್ತಾ? ಇಲ್ಲ. ಇಲ್ಲ. ಬೆಳಗಿನ ಸಾಯಂಕಾಲವರೆಗೆ ಎದ್ದ ತಕ್ಷಣ ಸೇವೆ 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 ಸೇವೆ. ಓಕೆ, ಈಶ್ವರಿ ವಿಶ್ವವಿದ್ಯಾಲಯದಲ್ಲೇ ಸೇವೆ, ಯೋಗ ಇಲ್ಲ. ಓಕೆ, ಆವಾಗ ಈಶ್ವರಿ ಜೀವನ ಮುಂದುವರಿಯತ್ತಾ? ಇಲ್ಲ. ಮುಂದುವರಿಯುತ್ತೋ ಇಲ್ವೋ? ಇಲ್ಲ. ಅವಾಗ ಜ್ಞಾನ, ಯೋಗ, ಧಾರಣೆ, ಸೇವೆ 4 ಬ್ಯಾಲೆನ್ಸ್ ಇರಬೇಕಲ್ವಾ? ಇರ್ಬೇಕು. ನಾನು ಪ್ರತಿದಿನ ಸೈನ್ಸ್ ಸಬ್ಜೆಕ್ಟ್ ಮಾತ್ರ ಓದ್ತೇನೆ, ಮ್ಯಾಥಮೆಟಿಕ್ಸ್ ಓದೋದೇ ಇಲ್ಲ, ಅವಾಗ ಏನಾಗ್ತದೆ? ಗಣಿತದಲ್ಲಿ ಫೇಲ್ ಆಗ್ಬಿಡ್ತೀವಲ್ವಾ? ಓಕೆ, ಸಮಾಜದಲ್ಲಿ ಸೋಷಿಯಲ್ ಸ್ಟಡೀಸ್ 100ಕ್ಕೆ 100, ಗಣಿತದಲ್ಲಿ 0, ಅವಾಗ ನೀವು ಪಾಸ್ ಆಫ್ ಫೇಲ್? ಅವಾಗೆಲ್ಲ ಬ್ಯಾಲೆನ್ಸ್ ಇರಬೇಕೋ ಬೇಡವೋ? ನೆಕ್ಸ್ಟ್ ಹೇಳ್ತಾರೆ ಪುರುಷಾರ್ಥ ಮತ್ತು ಸೇವೆ. ಪುರುಷಾರ್ಥ ಅಂತಂದ್ರೆ ಆತ್ಮನಿಗೋಸ್ಕರ, ಆತ್ಮದ ಶುದ್ಧತೆಗೋಸ್ಕರ, ಆತ್ಮದ ಸ್ವಚ್ಛತೆಗೋಸ್ಕರ, ಆತ್ಮಕ್ಕೆ ಸಂಪಾದನೆ, ಸ್ವಯಂಗೋಸ್ಕರ, ಆತ್ಮನಿಗೆ ಪುರುಷಾರ್ಥ. ಸೇವೆ ಬೇರೆಯವರಿಗೋಸ್ಕರ. ಓಕೆನಾ? 2 ಬ್ಯಾಲೆನ್ಸ್ ಇರಬೇಕೋ ಬೇಡವೋ? 2 ಬ್ಯಾಲೆನ್ಸ್ ಇರ್ಬೇಕು. ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ ರೀ, ನಾನು ಯಾಕೆ ಸೆಂಟ್ರಿಗೆ ಹೋಗ್ಬೇಕು, ನಾನು ಯಾಕೆ ಸೇವೆ ಮಾಡ್ಬೇಕು, ಮನೇಲಿ ಕೂತ್ಕೊಂಡು ಮನಸಾ ಸೇವೆ ಮಾಡ್ತೇನೆ ಅಂತ ಕೂತ್ಕೊಂಡಾಗತ್ತಾ? ಬೆಳ್ತಾರೆ ಮನಸಾ ಸೇವೆಯಲ್ಲೂ ಕೂಡ ತನು, ಮನ, ಧನ, ಮನಸ, ವಾಚ, ಕರ್ಮಣ ಎಲ್ಲ ರೀತಿಯ ಸೇವೆಗೂ ಅದರದ್ದೇ ಆದಂತ ಮಾರ್ಕ್ಸ್ ಇದೆ. ಎಲ್ಲಾ ಸೇವೆಯನ್ನು ಮಾಡಬೇಕು. ತನುವಿನ ಸೇವೆನೂ ಬೇಕು, ವಾಚಾ ಸೇವೆನೂ ಬೇಕು, ಧನದ ಸೇವೆನೂ ಬೇಕು, ಕರ್ಮಣ ಸೇವೆನೂ ಕೂಡ ಬೇಕಾಗ್ತದೆ. ಎಲ್ಲ ಮಾಡಿದಾಗ ಮಾತ್ರ ನೀವೇನ್ ಆಗ್ತೀರಿ? ಗೌರವಯುತವಾಗಿ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಿಮ್ಮ ಈಶ್ವರಿ ಜೀವನ ಆತ್ಮೀಯರೇ ಸುಖಮಯವಾಗಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ಸ್ಥೂಲ ಸೇವೆ ತುಂಬಾ ಮಾಡ್ತಾ ಇರ್ತಾರೆ. ಯಜ್ಞದಲ್ಲಿ ನಾನು ನೋಡಿದ್ದೀನಿ, ಆದ್ಮೇಲೆ ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವವರೆಗೂ ಸ್ಥೂಲ ಸೇವೆ ಮಾಡ್ತಾರೆ, ತುಂಬಾ ಖುಷಿಯಿಂದ ಮಾಡ್ತಾರೆ. ಆದರೆ ಆಂತರಿಕವಾಗಿ ಅವರಲ್ಲಿ ಉನ್ನತಿ ಆಗೋದಿಲ್ಲ. ಯಾಕೆ ಹೇಳಿ? ಜ್ಞಾನ ಯೋಗ 2 ಕೇಳೋಣ. ಅಲ್ಲಿ ತಪಸ್ಸಿಲ್ಲ, ಮುರ್ಲಿ ಕೇಳೋದೇ ಇಲ್ಲ, ಉಡ್ಸತ್ತಿಲ್ವೇ ಇಲ್ಲ, ಸೇವೆ 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 ಸೇವೆ. ಇನ್ನು ಕೆಲವೊಂದ್ಸಲ ಸುದ್ದಿನೇ ಬೇಡಪ್ಪ, ನಾವು ಹೋದ್ವಿ, ಸೆಂಟರ್ಗೆ ಹೋದ್ವಿ, ಕ್ಲಾಸ್ ಕೇಳಿದ್ವಿ, ಮನೆಗೆ ಬಂದ್ವಿ, ಸೇವೆ ಇಲ್ವೇ ಇಲ್ಲ. ಆವಾಗ ಸೇವೆ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ? ಓಕೆ, ನಿಮ್ಗೆ ವಯಸ್ಸಾಗಿದೆ, ಶರೀರ ಸಪೋರ್ಟ್ ಕೊಡ್ತಾ ಇಲ್ಲ, ಆವಾಗ ಓಕೆ,
ಮನಸಾ ಸೇವೆಯನ್ನ ಮಾಡಿ. ಆದರೆ ಶರೀರ ಚೆನ್ನಾಗಿರುವವರೆಗೂ ಕೂಡ ಏನ್ ಮಾಡಬೇಕು? ತನುವಿನ ಸೇವೆ, ಮನಸಾ ಸೇವೆಯನ್ನ ಮಾಡಬೇಕು. ಮತ್ತು ಯಾವುದೇ ಸೇವೆಯನ್ನ ಮಾಡಬೇಕಾದ್ರೂ ಬಾಬನ ನೆನಪಿನಲ್ಲಿ ಇದ್ಬಿಟ್ಟು ಮಾಡಬೇಕಾಗ್ತದೆ. ಓಕೆ. ಇನ್ನು ಕೆಲವೊಂದ್ಸಲ ಏನಾಗ್ತದೆ, ನಾವು ಆತ್ಮದ ಕಡೆ ತುಂಬಾ ಗಮನವನ್ನ ಕೊಟ್ಟು ಬಿಡ್ತೀವಿ, ಶರೀರವನ್ನ ಮರ್ತು ಬಿಡ್ತೀವಿ. ತುಂಬಾ ಗಮನ ಅಂತಂದ್ರೆ ಏನು? ಊಟ ಇಲ್ಲ, ನಿದ್ದೆ ಇಲ್ಲ. ಹಾ, ಬೆಳಗಿನ ಸಾಯಂಕಾಲದವರೆಗೆ ಯೋಗ ಯೋಗ ಮಾಡೋದು, ಮತ್ತು ಮನೇಲಿ ಸದಾ ಕಾಲ ಹಾಡು ಹಾಕೊಂಡು ಇದ್ಬಿಡೋದು, ಕಾಮೆಂಟ್ ಹಾಕೊಂಡು ಇದ್ಬಿಡೋದು. ಓಕೆನಾ? ಮನೇಲಿ ಬೇರೆಯವ್ರ ಕಡೆ ನಾವು ಗಮನನೇ ಕೊಡೋದು, ಅವ್ರ ಹತ್ರ ಮಾತೇ ಆಡೋದಿಲ್ಲ. ಅವಾಗ ನಿಮ್ಮ ಹಾಡು, ನಿಮ್ಮ ಕಾಮೆಂಟ್ರಿ ಅವರಿಗೆ ತಲೆನೋವು ಆಗತ್ತೋ ಆಗಲ್ವೋ? ಆಗುತ್ತೆ. ಅವಾಗ ನಿಮ್ಮ ರಾಜಯೋಗ ಸರಿ ಆಗುತ್ತೋ ಆಗಲ್ವೋ? ಆಗಲ್ಲ. ಮನೇಲಿ ಇರೋರು ಎಲ್ಲರೂ ಬಾಬನ ಮಕ್ಕಳಾಗಿದ್ದರೆ ಏನೂ ತೊಂದರೆ ಇಲ್ಲ ಆತ್ಮೀಯರೇ. ಅದು ಅವರು ಭಗವಂತನ ಮಗು ಆಗಿಲ್ಲ ಅಂತಂದ್ರೆ ನೀವು ಆರತಿ ಮಾಡಿದಾಗ ತೊಂದರೆ ಆಗ್ತದೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಬೆಳಗಿಂದ ಸಾಯಂಕಾಲವರೆಗೂ ಕಾಮೆಂಟ್ ಹಾಕಿರ್ತಾರೆ, ಹಾಡು ಹಾಕಿರ್ತಾರೆ, ಕ್ಲಾಸ್ ಹಾಕಿರ್ತಾರೆ. ಓಕೆ, ಗಮನ ಇಲ್ಲಿ ಕೆಲ್ಸಕ್ಕೆ ಆ ಕೆಲಸ ಕರ್ಮಣಕ ಕ್ಲಾಸಿನ ಕಡೆಗೆ. ಅವಾಗ ಕರ್ಮ ಮಾಡ್ಬೇಕಾದ್ರೆ ನಾನು ದೇಹಾಭಿಮಾನಿ ಸ್ಥಿತಿಯಲ್ಲಿ ಇದ್ಬಿಟ್ಟು ಕರ್ಮ ಮಾಡೋದು ಹೇಗೆ? ನಾನು ಆತ್ಮ ಆಗೋದು ಹೇಗೆ? ಗಮನ ಪೂರ್ತಿ ಕರ್ಮದ ಕಡೆಗೆ ಮತ್ತು ಕ್ಲಾಸಿನ ಕಡೆಗೆ ಆಗಿದ್ದಿದ್ರೆ ನಿಮಗೆ ಕೊಟ್ಟಿರುವಂತ ಟಾರ್ಗೆಟ್ ಅನ್ನ ಧಾರಣೆಯಲ್ಲಿ ಎಲ್ಲಿ ತರ್ತಾ ಇದ್ದೀರಿ? ಯೋಗದಲ್ಲಿ ಕೂತ್ಕೊಂಡಾಗಲೂ ಅಷ್ಟೇ ಬಾಬನ ಹತ್ರ ಮಾತಾಡ್ತಾ ಇರೋದು, ಬಾಬಾ ಸೇವೆ ಇದಾಯ್ತು, ಅದಾಯ್ತು, ಇದಾಯ್ತು, ಇದಾಯ್ತು ಅಂತ ಹೇಳ್ತಾ ಕೂತ್ಕೊಂಡ್ರಿ. ಸಂಪೂರ್ಣವಾಗಿ ಪ್ರಪಂಚದ ಎಲ್ಲದಿಂದ ಏನ್ ಮಾಡಿ ಡಿಟ್ಯಾಚ್ ಆಗ್ಬಿಟ್ಟು ಬಾಬನ ಜೊತೆಗೆ ಇರೋದಿಲ್ಲ. ಅವಾಗ್ಲೂ ರಾಜಯೋಗ ಸರಿ ಆಗೋದಿಲ್ಲ ಆದ್ಮೇಲೆ. ಎಲ್ಲಿ ಎಷ್ಟು ಕಡೆ ನಾವು ತಪ್ತೀವಿ ನೋಡಿ. ಓಕೆ, ನಮ್ಮ ಜೀವನ ಚೆನ್ನಾಗಿದೆ ಅಂತ ಬಿಟ್ಟು ಮೌಂಟ್ ಅಬುಗೆ ಹೋಗ್ಬಿಡೋದು, ಅಲ್ಲೇ ಇದ್ಬಿಡೋದು, ತಿಂಗಳಾನುಗಟ್ಲೆ ಇದ್ಬಿಡೋದು, ಸರಿನಾ? ವರ್ಷಾನುಗಟ್ಲೆ ಇದ್ಬಿಡೋದು, ಸರಿ? ಓಕೆ, 10 ವರ್ಷ 20 ವರ್ಷ ನೀವು ಸೇವೆಯನ್ನ ಮಾಡಿದಿರಿ ಯಜ್ಞದಲ್ಲಿ. ಓಕೆ, ಅವಾಗ ಲೌಕಿಕದವ್ರ ಹತ್ರ ಫೋನ್ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಏನಿಲ್ಲ, ಸರಿ? 25 ವರ್ಷ ಆದ್ಮೇಲೆ ಕಾಯಿಲೆ ಬಂತು, ಲೌಕಿಕಕ್ಕೆ ಬಂದ್ರಿ, ಅವಾಗ ಏನಾಗತ್ತ ನಿಮ್ ಕತೆ? ಅವಾಗ ಏನ್ ಮಾಡ್ತೀರಾ ಹೇಳಿ? ತೊಂದರೆ ಆಗತ್ತೋ ಆಗಲ್ವೋ? ಆಗುತ್ತೆ, ಸಮಸ್ಯೆ ಬರುತ್ತೋ ಬರಲ್ವೋ? ಬರುತ್ತೆ, ಅವಾಗ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕೋ ಮಾಡಬಾರ್ದು? ಮಾಡಬೇಕು. ಅದಕ್ಕಾಗಿ ಆದ್ಮೇಲೆ ಯಾವುದೇ ವಿಷಯದಲ್ಲಿ ತುಂಬಾ ಆಳವಾಗಿ ಹೋಗಬೇಡಿ. ಇನ್ನು ಕೆಲವರು ಜ್ಞಾನದಲ್ಲಿ ತುಂಬಾ ಆಳವಾಗಿ ಹೋಗ್ತಾರೆ. ಹೆಂಗೆ ಗೊತ್ತಾ? ಜ್ಞಾನದಲ್ಲಿ ಯಾವುದೋ ಒಂದು ವಿಷಯ ಇಟ್ಕೊಂಡ್ಬಿಟ್ರೆ ಇದು ಹೀಗೆ ಯಾಕೆ ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. 84 ಜನ್ಮ ಹೇಗೆ ಪಡ್ಕೊಂಡ್ವಿ, ಇಷ್ಟು ವರ್ಷನೇ ಹೀಗೆ ಯಾಕಾಗ್ಬೇಕು, 5000 ವರ್ಷ ಹೆಂಗ ಆಗ್ತದೆ ಅಂತಂದ್ರೆ ಪುರುಷಾರ್ಥಕ್ಕೆ ಸಂಬಂಧಪಟ್ಟಂತೆ ಆಳದಲ್ಲಿ ಹೋದ್ರೆ ಏನೂ ತೊಂದರೆ ಇಲ್ಲ. ಈ ಲೆಕ್ಕಾಚಾರದಲ್ಲೆಲ್ಲ ಆಳವಾಗಿ ಹೋಗ್ಬೇಡಿ ಅಂತ ಹೇಳ್ತಾರೆ. ಸರಿ, ಮನುಷ್ಯಾತ್ಮರ ಬಗ್ಗೆ ಹೀಗಿದೆಲ್ಲ, ಪ್ರಾಣಿ ಆತ್ಮ ಏನ್ ಮಾಡ್ತದೆ? ಇವಾಗ ಡೈನೋಸಾರ್ ಇಲ್ವಲ್ಲ, ಡೈನೋಸಾರ್ ಹೆಂಗ್ ಆರಂಭ ಆಗ್ತದೆ? ಹೀಗೆ ಅನಾವಶ್ಯಕವಾಗಿ ಬೇರೆ ಬೇರೆ ವಿಷಯದಲ್ಲಿ ಏನು ಬೇಕು ಅದನ್ನ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ರಾಜಯೋಗ ಮಾಡ್ಲಿಕ್ಕೆ, ರಾಜಯೋಗದ ಅನುಭವ ಮಾಡ್ಲಿಕ್ಕೆ ಏನು ಬೇಕು ಅದರ ಆಳದಲ್ಲಿ ಹೋಗಿ ಆತ್ಮೀಯರಿ. ಇನ್ನು ಕೆಲವೊಂದ್ಸಲ ಬೇರೆಯವ್ರಿಗೆ ಸೇವೆ ಮಾಡ್ಬೇಕಂತ ಫೋನ್ ಮಾಡ್ತೀವಿ, ಫೋನಲ್ಲಿ ಬರೀ ಅವ್ರದ್ದು ಇವ್ರದ್ದು ಸುದ್ದಿನೇ ಮಾತಾಡ್ತಿರ್ತೀವಿ ಆತ್ಮೀಯರಿ. ಅದು ಸರಿನೋ ತಪ್ಪೋ? ತಪ್ಪಾಗುತ್ತೆ. ತಪ್ಪು ತಾನೆ? ಓಕೆ, ಆತ್ಮ ಉನ್ನತಿಗೋಸ್ಕರ ನೀವು ಚರ್ಚೆ ಮಾಡಿ. ಇವತ್ತು ಬಾಬಾ ಮುರಳಿಲಿ ಏನ್ ಹೇಳಿದ್ರು, ನೀವು ಯಾವ ರೀತಿ ಯೋಗ ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಆತ್ಮೀಯರೇ. ಯಾವ ಕರ್ಮದಿಂದ ಆತ್ಮದ ಉನ್ನತಿ ಆಗತ್ತೆ, ಆ ಸೆಂಟರ್ನಲ್ಲಿ ಏನಾಯ್ತು, ಈ ಸೆಂಟರ್ನಲ್ಲಿ ಏನಾಯ್ತು, ಆ ಅಣ್ಣವ್ರು ಏನ್ ಮಾಡ್ತಾರೆ, ಈ ಅಕ್ಕವ್ರು ಏನ್ ಮಾಡ್ತಿದ್ದಾರೆ, ಇದು ಇಂಬ್ಯಾಲೆನ್ಸ್ ಆಗತ್ತೆ. ಅದಕ್ಕಾಗಿ ನಾವು ಈಶ್ವರಿ ಪರಿವಾರದಲ್ಲಿ ಇರ್ತೀವಿ, ಸೇವಾ ಕೇಂದ್ರದಲ್ಲಿ ಇರ್ತೀವಿ, ಸಾಧನೆಯನ್ನ ಮಾಡ್ತಿರ್ತೀವಿ. ಆದರೆ ಎಷ್ಟೇ ಮಾಡಿದ್ರು ಕೂಡ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ಏನಾಗತ್ತೆ ಎಲ್ಲ ಆಯ್ತು. ಅಲ್ವಾ? ನಿಮ್ಮ ಹತ್ರ ಒಂದು 2 ವೀಲರ್ ಇದೆ, ಟೈರ್ ಪಂಚರ್ ಆಯ್ತು ಅಂದ್ರೆ ಗಾಡಿ ಮುಂದೆ ಹೋಗತ್ತಾ? ಹೋಗೋದಿಲ್ಲ, ಬ್ಯಾಟ್ರಿ ಡೌನ್ ಆದ್ರೆ? ಹೋಗಲ್ಲ. ಸರಿ, ಲೈಟ್ ಇಲ್ವೇ ಇಲ್ಲ, ಕತ್ಲೆ ಆಗ್ಬಿಡ್ತಾ ಅವಾಗ? ಹೋಗಕ್ಕಾಗಲ್ಲ. ಪೆಟ್ರೋಲ್ ಇಲ್ಲ ಅವಾಗ? ಹೋಗಲ್ಲ. ಬ್ರೇಕ್ ಇಲ್ಲ ಅಂತಂದ್ರೆ ಆರೋಗ್ಯ ಹೋಗಲ್ಲ. ಎಲ್ಲ ಕರೆಕ್ಟ್ ಆಗಿರ್ಬೇಕು ತಾನೆ? ಹೌದು, ಎಲ್ಲ ಕರೆಕ್ಟ್ ಆಗಿದ್ದಾಗ ತಾನೇ ಆ ಒಂದು ವೆಹಿಕಲ್ ಹೇಳುವಂತ ನಿಮ್ಗೆ ತೊಂದರೆ ಕೊಡದೇನೆ ನೀವು ಆ ಒಂದು ಪ್ರವಾಸದಲ್ಲಿ ಆರಾಮಾಗಿ ಇರ್ಲಿಕ್ಕೆ ಸಾಧ್ಯ. ಹಾಗೆ ಈಶ್ವರಿ ಜೀವನದಲ್ಲೂ ಆದ್ಮೇಲೆ ಎಲ್ಲ ವಿಷಯದ ಕಡೆಗೆ ನಾನು ಬ್ಯಾಲೆನ್ಸ್ ಆಗಿ ಇರಬೇಕಾಗ್ತದೆ. ಲೌಕಿಕದವರನ್ನು ಜೊತೆ ತಗೊಂಡು ಹೋಗಬೇಕಾಗ್ತದೆ.
ಅಲೌಕಿಕದವನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೇವೆಯಲ್ಲಿ, ಧಾರಣೆಯಲ್ಲಿ, ಜ್ಞಾನದಲ್ಲಿ, ಯೋಗದಲ್ಲಿ, ಪುರುಷಾರ್ಥದಲ್ಲಿ, ಸ್ವಪರಿವರ್ತನೆಯಲ್ಲಿ. ಸರಿ, ನಾನು ಸ್ವಪರಿವರ್ತನೆ ಮಾಡ್ತಾ ಇದ್ದೇನೆ, ವಿಶ್ವ ಪರಿವರ್ತನೆ ಕಡೆ ನನ್ನ ಗಮನನೇ ಇಲ್ಲ, ಅವಾಗ ಆಗತ್ತಾ? ಆಗೋದಿಲ್ಲ. ನಾನ್ ಚೆನ್ನಾಗಿರ್ಲಿ, ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನನ್ನ ಸಂಸಾರ ಚೆನ್ನಾಗಿರ್ಲಿ, ಪತಿ ಚೆನ್ನಾಗಿರ್ಲಿ, ಇಷ್ಟು ಮಾತ್ರಕ್ಕೆ ನಾನು ಸೀಮಿತವಾಗಿದ್ದಾಗ ನನ್ನ ಈಶ್ವರಿ ಜೀವನ ಮುಂದುವರಿಲಿಕ್ಕೆ ಆಗತ್ತಾ? ಆಗಲ್ಲ. ಸದಾ ನಾನು ವಿಶ್ವ ಕಲ್ಯಾಣನೇ ಮಾಡ್ತಾ ಇರ್ತಾನೆ, ನನ್ನ ಪರಿವಾರದ ಕಡೆ ಗಮನನೇ ಕೊಡುದಿಲ್ಲ, ಅವಾಗ ಆಗತ್ತಾ? ಆಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ನನ್ನ ಜೀವನದಲ್ಲಿ ಎಲ್ಲಿ ಇಂಬ್ಯಾಲೆನ್ಸ್ ಇದೆ. ಒಂದು ವಿಷಯ ತಿಳ್ಕೊಳ್ಳಿ, ರಾಜಯೋಗದಲ್ಲಿ ನೀವು ಮುಂದುವರಿಬೇಕು ಅಂತಂದ್ರೆ ಎಲ್ಲಾ ವಿಷಯದಲ್ಲೂ ಒಳ್ಳೆ ಪಾಸಿಂಗ್ ಮಾರ್ಕ್ಸ್ ತಗೊಳ್ಬೇಕು. ಮನುಷ್ಯಾತ್ಮರ ಜೊತೆಗೆ ಆಶೀರ್ವಾದ ತೆಗೆದುಕೊಳ್ಬೇಕು. ಆಶೀರ್ವಾದದಿಂದಲೇ ನಿಮ್ಮ ಸ್ಥಿತಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯನೇ ಹೊರತು ನಾನು ಬೀಕೆ ಅಂತ ತೋರಿಸ್ಕೊಂಡ್ಬಿಟ್ಟು ಲೌಕಿಕದವರ ಹತ್ರ ಶಾಪವನ್ನ ತೆಗೆದುಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಲೌಕಿಕದವ್ರ ಹತ್ರ ಶಾಪ ತಗೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಫಿಲ್ಮಿಗೆ ಹೋಗೋದು, ಬಾರ್ ಅಂಡ್ ರೆಸ್ಟೋರೆಂಟಿಗೆ ಹೋಗೋದು, ಊಟ ತಿಂಡಿ ಮಾಡ್ಲಿಕ್ಕೆ ಹೋಗೋದು ಅದಲ್ಲ. ನಿಧಾನಕ್ಕೆ ನೀವು ಬಾಬನ ಹತ್ರ ಹೋಗ್ತಾ ಹೋಗ್ತಾ ಏನಾಗ್ತಾ ಹೋಗ್ಬೇಕು, ಡಿಟ್ಯಾಚ್ ಆಗ್ತಾ ಹೋದಾಗ ಲೌಕಿಕದವರು ಕೂಡ ನಿಮ್ಮನ್ನು ಒಪ್ಕೊಳ್ತಾರೆ, ಸ್ವೀಕಾರ ಮಾಡ್ತಾರೆ. ಹೇಗೆ ಈಶ್ವರಿ ವಿಶ್ವವಿದ್ಯಾಲಯದ ಮಗು ಅಂತ ನಿಮ್ಮನ್ನು ಸ್ವೀಕಾರ ಮಾಡ್ತಾರ ಅವ್ರು. ಹಾಗೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಲ್ವಾ. ಆದ್ರೆ ಅದು ನಿಧಾನವಾಗಿ ಹೋಗ್ಬೇಕೇ ಹೊರತು ನಾವು ತಕ್ಷಣದಲ್ಲಿ ಮಾಡಿದಿದ್ರೆ ಅವರಿಂದ ನಮಗೆ ತೊಂದರೆ ಬರುತ್ತೆ. ಅದಕ್ಕಾಗಿ ಎಲ್ಲ ಜನರಿಂದನೂ ಕೂಡ ಆಶೀರ್ವಾದವನ್ನ ಪಡ್ಕೊಳ್ತಾ ಎಲ್ಲವನ್ನೂ ಬ್ಯಾಲೆನ್ಸ್ ಅನ್ನು ಮಾಡ್ತಾ ಹೋದಾಗ ಮಾತ್ರ ಈಶ್ವರಿಯ ಜೀವನ ನಿಮಗೆ ಮತ್ತು ಬೇರೆಯವ್ರಿಗೂ ಕೂಡ ತುಂಬಾ ಸುಖವನ್ನ ಕೊಡುತ್ತೆ ಆತ್ಮೀಯರೇ. ಕೆಲವೊಂದ್ಸಲ ಮಾಯೆ ಹೇಗೆ ಮೋಸ ಮಾಡುತ್ತೆ ಅಂತಂದ್ರೆ, ಈಶ್ವರಿ ಸೇವಾ ಕೇಂದ್ರಕ್ಕೆ ಹೋದಾಗ, ನಾವು ಸೇವೆಗೆ ಹೋದಾಗ ಅಕ್ಕಂದಿರು ನಿಮಿತ್ತದವರು ಯಾರ್ದು ತಪ್ಪು ಅಂತ ನಾನು ಹೇಳಲ್ಲ, ಒಳ್ಳೆ ಊಟ ತಿಂಡಿ ಎಲ್ಲನೂ ಕೂಡ ಕೊಡ್ತಾ ಇರ್ತಾರೆ, ಪಾಲನೆ ಸಿಗ್ತಾ ಇರ್ತಾರೆ. ನಾವು ಅಲ್ಲ ತುಂಬಾ ಪ್ರೀತಿ ಮಾಡ್ತಾರಪ್ಪ ಅಂತ ನಮ್ಮಲ್ಲಿ ಹೋಗಿರ್ತೀವಿ, ಸರಿನಾ? ಸ್ವಲ್ಪ ದಿವಸ ಆದ್ಮೇಲೆ ನಿಮ್ಮ ಜಾಗದಲ್ಲಿ ನಿಮ್ಗಿಂತ ಚೆನ್ನಾಗಿ ಸೇವೆ ಮಾಡಿದ್ರೆ ಇನ್ನೊಬ್ರು ಸಿಕ್ಬಿಡ್ತಾರೆ, ಕಾಮನನುಸಾರ ಬಂದ್ಬಿಡ್ತಾರೆ. ಓಕೆ, ಅವಾಗ ನಿಮ್ಮನ್ನ ಏನ್ ಮಾಡ್ಬಿಡ್ತಾರೆ, ಅಟೆನ್ಷನ್ ಕಡಿಮೆ ಆಗ್ಬಿಡ್ತದೆ. ಓಕೆ, ನಿಮ್ಗಿಂತ ಜಾಸ್ತಿ ಧನ ಕೊಡೋರು ಬಂದ್ರು, ಸ್ಥೂಲ ಸೇವೆ ಮಾಡೋರು ಬಂದ್ರು, ನಿಮ್ಗಿಂತ ಚೆನ್ನಾಗಿ ಜ್ಞಾನ ಹೇಳೋರು ಬಂದ್ರು, ಅವಾಗ ನಿಮ್ಗೆ ಬೇಜಾರಾಗತ್ತೋ ಆಗಲ್ವೋ? ಆಗುತ್ತೆ. ಅಕ್ಕೋ ನಮ್ಮನ್ನು ಮಾತೇ ಆಡ್ಸೋದಿಲ್ಲ, ನಮಗೆ ಸೇವೆಗೆ ಇವಾಗ ಅರಿಯೋದೇ ಇಲ್ಲ, ಇವಾಗ ಕೋರ್ಸ್ ಅಂತದ್ದು ಅವ್ರಿಗೆ ಹೇಳ್ತಾರೆ, ನಮ್ಗೆ ಹೇಳೋದಿಲ್ಲ. ಅವಾಗ ಏನಾಗ್ತದೆ, ಅದರ ಪರಿಣಾಮ ಪ್ರಭಾವ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ. ಯಾಕಾಯ್ತು? ಬೀಳ್ಬಾರ್ದು. ಯಾಕಾಯ್ತು? ಬೀಳಬಾರ್ದು. ಯಾಕೆ ಅದರ ಪ್ರಭಾವ ಬೀಳಿತು? ಅಭಿಮಾನದಲ್ಲಿ ಬಂದಿದೆ. ಯಾಕೆ ಅಂತಂದ್ರೆ ಮನುಷ್ಯಾತ್ಮರ ಮೇಲೆ ಅವಲಂಬನೆ ಆದರಿ. ಹೌದು ತಾನೆ? ಅವ್ರನ್ನ ಅವಲಂಬಿಸಿದ ತಾನೆ. ಯಾರ ಮೇಲೆ ಅವಲಂಬನೆ ಇರಬೇಕು ನಿಮಗೆ? ಬಾಬಾ. ಬಾಬಾರ ಮೇಲೆ. ಸರಿ, ಇವತ್ತು ನನಗೆ ವಾಚಾ ಸೇವೆ ಕೊಟ್ಟಿಲ್ಲ, ಬೇರೆಯವರು ಕೊಟ್ಟಿದ್ದಾರೆ, ಸರಿ, ಅವ್ರ ಭಾಗ್ಯ ಆಗ್ಲಿ, ನನ್ನ ಮನ್ಸಾ ಸೇವೆ ಮಾಡ್ಬೋದಲ್ವಾ? ಅದೇ ಹೌದು. ಸರಿ, ಒಂದ್ಸಲ ನೀವು ಮನ್ಸಾ ಸೇವೆಗಂತ ಹೋಗಿದ್ದೀರಿ, ತಕ್ಷಣದಲ್ಲಿ ಇಲ್ಲಿ ಒಂದು ಸ್ಥೂಲ ಸೇವೆ ಬಂತು, ಆವಾಗ ಟಕ್ಕಂತ ಚೇಂಜ್ ಮಾಡ್ಕೊಳ್ಬೇಕ ನಾವು. ಎವರ್ ರೆಡಿ. ಹಾ, ತಕ್ಷಣದಲ್ಲಿ ಎಲ್ಲೋ ಯಜ್ಞಕ್ಕೆ ಧನದ ಅವಶ್ಯಕತೆ ಇದೆ, ಟಕ್ಕಂತ ಏನ್ ಮಾಡ್ಬೇಕು, ಚೇಂಜ್ ಮಾಡ್ಕೊಳ್ಬೇಕು. ಸರಿ, ನೀವು ಧನ ಸೇವೆ ಮಾಡ್ಲಿಕ್ಕಂತ ಹೋಗಿದ್ದೀರಾ, ಬೇರೆ ಯಾರು ನಾವು ಮಾಡ್ತೀವಿ ಅಂತ ಹೇಳಿದ್ವಿ, ಸರಿ ನೀವು ಮಾಡ್ಕೊಳ್ಳಿ, ಅವ್ರಿಗೆ ಏನ್ ಮಾಡ್ಬಿಡ್ಬೇಕು, ಮುಂದೆ ಯಾರು ಮಾಡ್ತೀವಿ ಅಂತ ಹೇಳಿದ್ರೆ ಓಕೆ ನೀವು ಮಾಡಿ, ಯಾಕೆ ನಮ್ಗೆ ಬೇರೆ ಆಪ್ಷನ್ಸ್ ಇದೆ, ನಾವು ಬೇರೆ ಕಡೆಗೆ ಮಾಡ್ಬೋದು ಅಲ್ವಾ? ಇಲ್ಲ ನಾನೇ ಮಾಡ್ತೇನೆ ಅಂತ ಬಿಟ್ಟಲ್ಲ. ಹೀಗೆ ಆತ್ಮೀಯರೇ, ಪ್ರತಿದಿನ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ನಾವು ಫೇಲ್ಯೂರ್ ಆಗ್ತಿದ್ದೀವಿ, ಆ ಕಾರಣದಿಂದ ಭಗವಂತನ ಜೊತೆಗೆ ಜೋಡಣೆ ಆಗ್ತಾ ಇಲ್ಲ, ನಮ್ಮ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ, ಇದರ ಕಡೆನೂ ನಾನು ಗಮನವನ್ನ ಕೊಡಬೇಕಾಗ್ತದೆ. ಗಮನ ಕೊಟ್ಟಿಲ್ಲ ಅಂತಂದ್ರೆ ಆ ಇಂಬ್ಯಾಲೆನ್ಸ್ ಏನ್ ಮಾಡುತ್ತೆ, ತೀವ್ರ ರೂಪದಲ್ಲಿ ನೀವು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ನೋಡಿದ್ದೇನೆ, ಸರಿನಾ? ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿದ್ದ ಆಹಾರ ಜಾಸ್ತಿ ತಿಂತಾ ಇದ್ದೆ ನಾನು, ಸರಿನಾ? ಆಲೂಗಡ್ಡೆ, ಉದ್ದಿನ ಬೇಳೆ, ಹಾ, ಇವಾಗ ಏನಾಗಿದೆ ಅಂದ್ರೆ ಬಾಡಿಯಲ್ಲಿ ಅದು ಪ್ರಕೃತಿ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಕಾಯಿಲೆ ಬರ್ತಾ ಇದೆ. ಇವಾಗ ಗೊತ್ತಾಯ್ತು ನನಗೆ ಎಲ್ಲಿ ಇಂಬ್ಯಾಲೆನ್ಸ್ ಆಯ್ತು ಅಂತ. ಇವಾಗ ಏನ್ ಮಾಡ್ಬೇಕಾಯ್ತು? ಅದನ್ನೇ ತಿನ್ಬೇಕು. ಹಾ, ಅದನ್ನ ತಿನ್ಬೇಕಾ? ಅದರಿಂದ ಜಾಸ್ತಿ ಅದನ್ನ ತಿನ್ಬೇಕಾ? ಅವಾಯ್ಡ್ ಮಾಡ್ಬೇಕು ಅದನ್ನು, ಪೂರ್ತಿ ಅವಾಯ್ಡ್ ಮಾಡ್ಬೇಕಾಯ್ತು ಇವಾಗ ಅಲ್ವಾ? ಹಾಗೆ ಕೆಲವೊಂದ್ಸಲ ಕೆಲವೊಬ್ರು ಈಶ್ವರಿ ಜೀವನದಲ್ಲಿ ನೋಡಿದ ಆತ್ಮರೇ ಬೆಳಗಿಂದ ಸಾಯಂಕಾಲದವರೆಗೂ ಸೆಂಟರ್ದಲ್ಲಿ ಇದ್ದು ಬಿಡ್ತಾರೆ. ಓಕೆ,
2 ತಿಂಗಳಾಯ್ತು, ಏನೋ ಒಂದು ಜಗಳ ಆಗ್ಬಿಡ್ತು, ಆಮೇಲೆ ಸೆಂಟರ್ ಕಡೆ ತಲೆ ಹಾಕು ಮಲ್ಕೊಳ್ಳೋದು. ಇದು ಸರಿನೋ ತಪ್ಪೋ? ಸರಿನೋ ತಪ್ಪೋ? ತಪ್ಪು. ಅವಾಗೇನ್ ಮಾಡ್ಬೇಕು? ಬ್ಯಾಲೆನ್ಸ್. ಬ್ಯಾಲೆನ್ಸ್ ಆರಂಭದಿಂದನೂ ಎಲ್ಲಾ ವಿಷಯದಲ್ಲಿ, ಎಲ್ಲಾ ರೂಪದಲ್ಲಿ ಬ್ಯಾಲೆನ್ಸ್ ಇರಿ. ಆದರೆ ಪರಮಾತ್ಮನ ವಿಷಯದಲ್ಲಿ ಬ್ಯಾಲೆನ್ಸ್ ಬೇಡ. ಯಾವ್ದು ವಿಷಯದಲ್ಲಿ? ಪರಮಾತ್ಮನ ವಿಷಯದಲ್ಲಿ. ಪರಮಾತ್ಮ ವಿಷಯದಲ್ಲಿ ಬ್ಯಾಲೆನ್ಸ್ ಮಾಡು ಅಂತ ಹೇಳಿದಾರಪ್ಪ, 1 ಗಂಟೆ ಮಾತ್ರ ನೆನ್ಪು ಮಾಡ್ತೀನಿ, 2 ಗಂಟೆ ಮಾಡಲ್ಲ ಅಲ್ಲ. ಬೇರೆ ಎಲ್ಲ ವಿಷಯದಲ್ಲಿ ಬ್ಯಾಲೆನ್ಸ್ ಮಾಡಿ, ಆದ್ರೆ ಪರಮಾತ್ಮನ ದಿನದಿಂದ ದಿನಕ್ಕೆ ಏನಾಗಿರ್ಬೇಕು? ನಿಮ್ ಜೊತೆ ಹೆಚ್ಚಿಗೆ ಸಮಯ ಇರ್ಬೇಕು. ಅನ್ಲಿಮಿಟೆಡ್. ಪರಮಾತ್ಮ ಜೊತೆಗೆ ಎಷ್ಟು ಹೊತ್ತು ಇರ್ತೀರೋ ನೀವು ಸೇಫ್ ಆಗಿರ್ತೀರಿ. ಅವನ ಜೊತೆಗೆ ಬ್ಯಾಲೆನ್ಸ್ ಬೇಡ. ಜೊತೆಲಿ ಇಟ್ಕೊಳ್ಳುವಂತ ವಿಷಯದಲ್ಲಿ ಬ್ಯಾಲೆನ್ಸ್ ಬೇಡ. ಅದರಲ್ಲಿ ಅತಿರೇಕಕ್ಕೆ ಹೋಗಿ ಹೇಗೆ ಸೂಕ್ಷ್ಮವಾಗಿ ಇಟ್ಕೊಳ್ಳೋದಲ್ಲಿ. ಇನ್ನು ಕೆಲವೊಬ್ರು ಎಲ್ಲಿ ಬ್ಯಾಲೆನ್ಸ್ ತಪ್ತಾರೆ ಅಂತಂದ್ರೆ, ಮೊದಲು ಎಲ್ಲ ಕಡೆಗೆ ಬಾಬನ್ ಫೋಟೋ ಏನು, ಸ್ಟಿಕರ್ ಏನು, ಮತ್ತೊಂದು ಎಲ್ಲನೂ ಮಾಡ್ತಾರೆ. ಸರಿ, ಮನೇಲಿ ಎಲ್ಲರೂ ಈಶ್ವರಿ ಪರಿವಾರದವರು ಇದ್ರೆ ಅಡ್ಡಿಲ್ಲ, ಇಲ್ಲಾಂದ್ರೆ ಅವ್ರು ನಿಮ್ಮನ್ನ ಅಕ್ಸೆಪ್ಟ್ ಮಾಡಲ್ಲ ಅವರು. ಓಕೆನಾ? ಹೌದು. ಅದಕ್ಕೆ ಈ ಮನಸ್ಸಿನಲ್ಲಿ ಭಗವಂತನನ್ನ ಇಟ್ಕೊಳ್ಳುವಂತ ವಿಷಯದಲ್ಲಿ ಅಲ್ಲಿ ಬ್ಯಾಲೆನ್ಸ್ ಬೇಡ. ಅದ್ರಲ್ಲಿ ಏನಿರ್ಲಿ, ಅದರಲ್ಲಿ ಅತಿರೇಕತನ ಇರ್ಲಿ. ಅದನ್ನ ದಿನಕ್ಕೆ ಹೆಚ್ಚಿಗೆ ಮಾಡ್ತಾ ಹೋಗಿ, ನಿರಾಕಾರ ರೂಪದಲ್ಲಿ ಮಾಡ್ತಾ ಹೋಗಿ. ಸರಿನಾ? ಅಲ್ಲಿ ಬೇಡ. ಹಾಗಂತ ಬಾಬನನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಸರಿ. ಆದ್ರೆ ಬೇರೆಯವ್ರನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಬಾಬಾ? ಇಲ್ಲ. ಸಂಗಮ ಯುಗನಪ್ಪ, ನೀನು ಈಶ್ವರಿ ಸೇವೆ ಮಾತ್ರ ಮಾಡ್ಬಿಡು, ನಿನ್ನ ಮನೆಯ ಕಡೆ ಗಮನನೇ ಕೊಡಬೇಡ ಅಂತ ಹೇಳಿದಾರ? ಇಲ್ಲ. ಇಲ್ಲ. ಅವರನ್ನು ಸಂಭಾಲನೆ ಮಾಡ್ತಾ, ಮೊದಲಿನಕ್ಕಿಂತ ಹೆಚ್ಚಿಗೆ ಪ್ರೀತಿಯನ್ನ ಮಾಡ್ತಾ, ಇನ್ನೂ ಅವರಿಗೆ ಹೆಚ್ಚಿನ ಸೇವೆಯನ್ನು ಮಾಡ್ತಾ ನಿನ್ನನ್ನು ನೀನು ಪರಿವರ್ತನೆ ಮಾಡ್ಕೋ. ಇನ್ನು ಕೆಲವರ ಮನಸ್ಸಿನಲ್ಲಿ ಏನಿರ್ತದೆ ಗೊತ್ತಾ ಆತ್ಮೀಯರೇ? ಕಾರಣಾಂತರದಿಂದ ಸೇವಾಕೆಯಿಂದ ದೂರ ಇರ್ತದೆ. ಮನೆಯಲ್ಲಿ ಬಂಧನ ಇರ್ತದೆ. ಅಯ್ಯೋ, ನನ್ಗೆ ಸೆಂಟರ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅದೇ ಒಂದು ದೊಡ್ಡ ಚಿಂತೆ. ಯಾವುದು? ಸೆಂಟರ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಸರಿನೋ ತಪ್ಪೋ? ತಪ್ಪು. ಹೌದು ತಾನೆ? ಅದಕ್ಕಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇದೆಲ್ಲವನ್ನ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ಇಂಬ್ಯಾಲೆನ್ಸ್ ಇದೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಸೆಂಟ್ರಿಗೆ ಯಾಕ್ರಿ ಹೋಗ್ಬೇಕು, ಜೂಮ್ ಇದೆಯಲ್ವಾ, ಯೋಗೇಶ್ ಅಣ್ಣ ಇದಾರಲ್ವಾ, ಮೊಬೈಲಲ್ಲಿ ಮುರಳಿ ಬರ್ತಾ ಇದೆ ಅಲ್ವಾ, ಅಮೃತ ವೇಳೆ ಸಿಗ್ತಾ ಇದೆ, 1 ಪೈಸಾ ಖರ್ಚಿಲ್ಲ, ಮನೇಲೇ ಕೂತ್ಕೊಂಡು ಸಾಧನೆ ಮಾಡ್ಬೋದಲ್ವಾ. ಸರಿನೋ ತಪ್ಪೋ? ತಪ್ಪು. ಸೆಂಟರಿಗೂ ಹೋಗ್ಬೇಕು, ಮೌಂಟ್ ಅಬುಗೂ ಹೋಗ್ಬೇಕು, ಬಟ್ಟಿಗೂ ಹೋಗ್ಬೇಕು, ಸ್ಥೂಲ ಸೇವೆನೂ ಮಾಡಬೇಕು, ಧನ ಸೇವೆನೂ ಮಾಡಬೇಕು, ಶರೀರವನ್ನು ಬ್ಯಾಲೆನ್ಸ್ ಮಾಡಬೇಕು, ಲೌಕಿಕನೂ ಮಾಡಬೇಕು, ಅಲೌಕಿಕನೂ ಮಾಡಬೇಕು, ನಿದ್ರೇನೂ ಆಗ್ಬೇಕು, ಆಹಾರನೂ ಸರಿ ಇರಬೇಕು, ಸಂಕಲ್ಪಗಳು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ದಿನವಿಡೀ ನಾನು ಬಿಂದು 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 ಯಾಕೆ ಕೂತ್ಕೊಳ್ತೇನೆ ಅಂತಂದ್ರು ಕೂಡ ನಿಮ್ಗೆ ನಿದ್ರೆ ಬಂದ್ಬಿಡ್ತದೆ. ಬಿದ್ದು ಜಾರೋಗುತ್ತೆ. ಏಕ್ ದಿನ ಬಿಂದು ಫಿಸಲ್ ಜಾಯೇಗಾ, ಅಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅಲ್ಲಿ ನಿದ್ದೆ ಬರ್ತಾ ಇದೆ ಅಂದ್ರೆ ಬಾಬನ ಜೊತೆ ಮಾತಾಡಬೇಕಾಗ್ತದೆ, ಸೇವೆ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಹೀಗೆ ಆತ್ಮೀಯರೇ, ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ನೀವು ಜಾಬಿಗೆ ಹೋಗ್ತಾ ಇರ್ತೀರಾ, ಮನೇಲಿ ಏನೋ ಫಂಕ್ಷನ್ ಇದೆ, ಅವಾಗ ರಜೆ ಹಾಕ್ಬೇಕೋ ಬೇಡವೋ? ಹಾಕ್ಬೇಕು. ಹಾಕ್ಲೇಬೇಕು. ಹಾಗಂತ ದಿನ ಯಾವಾಗ್ಲೂ ರಜಾನ ಆಗ್ತಾ ಇದ್ರೆ ತೊಂದ್ರೆ ಅಲ್ಲ ಇಲ್ಲ. ಸರ್. ಅಲ್ವಾ? ಪ್ರತಿದಿನ ಓವರ್ ಟೈಮೇ ಮಾಡ್ತಾ ಹೋಗ್ಬಿಟ್ಟು ಬರೀ ಜಾಬ್ ಮಾಡ್ತಾ ಹೋದ್ರೆ ಆಗತ್ತಾ? ಗೊತ್ತಿಲ್ಲ. ಇಲ್ಲ ಅಲ್ವಾ? ಓಕೆ, ಸರಿ. ಮನೇಲಿ ಅಪ್ಪ ಅಮ್ಮ ಇದ್ದಾರೆ, ಪತ್ನಿ ಇದ್ದಾರೆ, ಮಕ್ಕಳಿದ್ದಾರೆ. ಪತ್ನಿ ಕಡೆ ಮಾತ್ರ ಗಮನ ಕೊಡೋದು, ಅಪ್ಪ ಅಮ್ಮನ ನೆಗ್ಲೆಕ್ಟ್ ಮಾಡ್ಬಿಡೋದು, ಆಗತ್ತಾ? ಆಗೋದಿಲ್ಲ. ಆಗಲ್ಲ ತಾನೆ? ಹಾಗೆ ಎಲ್ಲಾ ಕಡೆನೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಬ್ಯಾಲೆನ್ಸ್ Balance. ಮಾಡ್ಬೇಕು. ಹ. ಪತ್ನಿ ಹೇಳಿದ ಮಾತನ್ನು ಕೇಳಬೇಕು, ಕೆಲವೊಂದ್ಸಲ ಪತ್ನಿಗೂ ಕೂಡ ಬಯಬೇಕಾಗ್ತದೆ. ಹೌದೋ ಅಲ್ವೋ? ಎಸ್ ಆರ್ ನೋ? ಹೌದು. ಹೌದು. ಎಲ್ಲಾ ವಿಷಯವನ್ನು ಅವ್ರು ಹೇಳ್ದಾಗ ನಾವು ಕೇಳಬೇಕು ಅಂತ ಬಿಟ್ಟ ಹೇಳ್ದ. ಹೌದೋ ಅಲ್ವೋ? ಹೌದು. ಹೌದು. ಸರಿ ಇದ್ರೆ ಕೇಳೋಣ. ಹಾಗೆ ಎಲ್ಲವನ್ನು ನಾವು ಅದನ್ನು ನೆಗ್ಲೆಕ್ಟ್ ಕೂಡ ಮಾಡಬಾರ್ದು, ಎಲ್ಲಾನು ವಿರೋಧನ ಕೂಡ ಮಾಡಬಾರ್ದು. ಹೌದಲ್ವಾ? ಹೌದು. ನಾಲ್ಗೆ ಕೇಳ್ತದಂತ ಎಲ್ಲ ಕೊಡ್ತಾ ಇರ್ಲಿಕ್ಕೆ ಆಗತ್ತಾ? ಆಗಲ್ಲ. ಇಲ್ಲ. ಕೆಲವೊಂದನ್ನು ಕೊಡಬಾರ್ದು. ಚಿಕ್ಕ ಮಕ್ಕಳು ಕೂಡ ಏನೇನೋ ಕೇಳ್ತಾ ಇರ್ತಾರೆ, ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಹಾಗೆ ಆತ್ಮೀಯರೇ, ಈ ಈಶ್ವರೀಯ ಜೀವನದಲ್ಲಿ ಲೆಕ್ಕಾಚಾರ ತಪ್ಪಲಿಕ್ಕೆ, ಫೇಲ್ಯೂರ್ ಆಗ್ಲಿಕ್ಕೆ ಈ ಬ್ಯಾಲೆನ್ಸ್ ಹೇಳುವಂತ ವಿಷಯನೂ ಕೂಡ ಕಾರಣವಾಗ್ತದೆ. ಆ ಮೂಲಕ ಜೀವನದಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಎಷ್ಟೋ ಜನ ಬಾಬನನ್ನ ಏನ್ ಮಾಡ್ತಾರೆ? ಮಾಡ್ತಾರೆ. ಮರೀತಾರೆ. ಡೈವೋರ್ಸ್ ಮಾಡಿಬಿಡ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ನಮ್ಗೆ ಶಿವ ಬಾಬಾ ತಾನೇ ಬೇಕು, ಬ್ರಹ್ಮ ಬಾಬಾ ಏಕೆ? ಬ್ರಹ್ಮ ಬಾಬಾನ ಡೈವರ್ಸ್ ಮಾಡ್ಬಿಡೋದು. ಸರಿನೋ ತಪ್ಪೋ?
ತಪ್ಪು. ತಪ್ಪು. ಇನ್ನು ಕೆಲವೊಬ್ರು ತುಂಬಾ ಬುದ್ಧಿವಂತರು, ಅತಿರೇಕದ ಬುದ್ಧಿವಂತಿಕೆ. ಸ್ಟಾರ್ಟಿಂಗ್ ಅಲ್ಲಿ ಅಣ್ಣವರೇ ನಿಮ್ಮಿಂದ ಹೇಳಿರುವಂತ ಜ್ಞಾನ ತುಂಬಾ ಚೆನ್ನಾಗಿದೆ ಅಂತ ಹೇಳೋದು. ಸರಿ, ಕೇಳೋದು ಎಲ್ಲ ಮಾಡೋದು. ಸ್ವಲ್ಪ ಆದ್ಮೇಲೆ ಇವಾಗ ನಮ್ಗೆ ಗೊತ್ತಾಗತ್ತೆ, ನಮ್ಗೆ ಯೋಗೇಶ್ ಅಣ್ಣ ಯಾಕೆ, ನಮ್ ರಮಾ ಬಾಬಾ ಯಾಕೆ, 7 days ಕೋರ್ಸ್ ಆಯ್ತು, ಸರಿ. ಮುರಳಿ ಒಂದೊಂದು ಶಬ್ದದ ಬಗ್ಗೆ ಅರ್ಥ ಆಯ್ತು, ಸರಿ. ಎಲ್ಲ ವಿಷಯ ಗೊತ್ತಾಯ್ತು. ಇನ್ನು ಯೋಗೇಶ್ ಅಣ್ಣ ಯಾಕೆ ನಮ್ಗೆ, ಶಿವ ಬಾಬಾ ಯಾಕೆ, ಬ್ರಹ್ಮ ಬಾಬಾ ಯಾಕೆ, ಮುರಳಿ ಸಿಗ್ತದೆ, ನಾವು ಡೈರೆಕ್ಟ್ ಆಗಿ ಶಿವ ಬಾಬನಿಂದ ಕನೆಕ್ಷನ್ ಇಟ್ಕೊಳ್ತೀವಿ, ನಾವೇ ಜ್ಞಾನವನ್ನ ಮನನ ಚಿಂತನೆ ಮಾಡ್ತೀವಿ, ನಾವೇ ಸೇವೆ ಮಾಡ್ತೀವಿ. ಇವಾಗ ನಮ್ಗೆ ಯೋಗೇಶ್ ಅಣ್ಣನ ಅವಶ್ಯಕತೆ ಇಲ್ಲ, ಟಕ್ಕದ ಬಿಸಾಕ್ಬಿಡ್ತಾರೆ. ಸರಿನೋ ತಪ್ಪೋ? ತಪ್ಪು. ತಪ್ಪು. ಆ ಆ ತಪ್ಪು. ಅಂತವ್ರನ್ನ ನಾವು ನೋಡ್ತಾ ಇರ್ತೀವಿ, ನಾವು ನಮ್ಮ ಅಪ್ಪ ಸೇರಿಬಿಟ್ಟು. ಸರಿನಾ? ನಮ್ಮ ಅಪ್ಪ ಹೇಳ್ತಾರೆ, ಮಗು ಸುಮ್ಮನೆ ಇರು, ನೀನು ಏನು ಮಾತಾಡಬೇಡ, ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತೇನೆ ನನ್ನ ಕಮಾಲೇನು ಅಂತ. ಅಲ್ವಾ? ಅಂತಿಮ ಸಮಯದವರೆಗೂ ಪ್ರತಿ ಆತ್ಮನಿಗೂ ನಾವು ಗೌರವವನ್ನ ಕೊಡ್ಬೇಕು. ಕೊಡಲೇಬೇಕಾಗ್ತದೆ. ಅಭಿಮಾನದಲ್ಲಿ ಬರಬೇಡಿ, ಅಹಂಕಾರದಲ್ಲಿ ಬರಬೇಡಿ. ಅಲ್ಲಿ ಇಂಬ್ಯಾಲೆನ್ಸ್ ಇಲ್ಲ. ಅಲ್ಲಿ ಇಂಬ್ಯಾಲೆನ್ಸ್ ಆಗಿದ್ದಿದ್ರೆ ಆ ಸಮಯದಲ್ಲಿ ಖುಷಿ ಅಂತ ಅನ್ಸತ್ತೆ. ಒಂದ್ಸಲ ಒಂದು ರೇಟ್ ಕೊಡ್ತಾರೆ ಅಪ್ಪ, ಅವಾಗ ಗೊತ್ತಾಗತ್ತೆ ಆತ್ಮೀಯರೇ ಏನಾಗತ್ತೆ ಅಂತ. ಓಕೆನಾ? ಅದಕ್ಕಾಗಿ ಅಹಂಕಾರ, ಅಭಿಮಾನ ಒಳ್ಳೆಯದು ಅಲ್ಲ. ಪ್ರತಿದಿನ ಪ್ರತಿಯೊಂದು ಆತ್ಮನ ಪ್ರತಿ ಗೌರವ ಇರಲಿ. ಪ್ರತಿಯೊಂದು ಆತ್ಮನಲ್ಲೂ ವಿಶೇಷತೆ ಇದೆ. ಯಾವ ಆತ್ಮ, ಶಿವ ಬಾಬಾ ಬ್ರಹ್ಮ ಯಾರ್ಯಾರು ಸಹಾಯ ಮಾಡಿದ ಸದಾ ನೆನಪಿನಲ್ಲಿ ಇಟ್ಕೊಳ್ಳಿ. ಸಣ್ಣ ಸಹಾಯನೇ ಇರಲಿ, ದೊಡ್ಡ ಸಹಾಯನೇ ಇರಲಿ, ಗೌರವ ಇರಲಿ ಅವರಿಗೆ. ಆ ಅಹಂಕಾರದಲ್ಲಿ ಬಂದ್ರೆ ಹೇಗೆ ಇಳಿಸಬೇಕು ಅಂತ ಶಿವಬಾಬನಿಗೆ ಗೊತ್ತಿದೆ ಆತ್ಮೀಯರೇ. ಈಗ ಶಿವಬಾಬನಿಗೆ ಮಾತ್ರ ನಾವು ಗೌರವ ಕೊಡಬೇಕು, ಅಥವಾ ಅವರ ಯಜ್ಞದಲ್ಲಿರೋ ಪ್ರತಿಯೊಂದು ಆತ್ಮನಿಗೂ ಗೌರವ ಕೊಡಬೇಕು? ಪ್ರತಿಯೊಂದು ಆತ್ಮನಿಗೂ ಕೊಡ್ಬೇಕು. ಕೊಡ್ಬೇಕಲ್ವಾ? ಯಾಕಂದ್ರೆ ಅವರು ನಿಮಿತ್ತವಾಗಿದ್ದಾಗ ತಾನೇ ನಮ್ಗೆ ಈಶ್ವರಿ ಸೇವೆಯಿಂದ ಪಡ್ಕೊಳ್ಳಿಕ್ ಸಾಧ್ಯ. ಹೌದು. ಓಕೆ, ಸೇವಾ ಕೇಂದ್ರಕ್ಕೆ ಹೋಗ್ತೀರಾ, ಅಲ್ಲಿ ಕಸ ಗುಡಿಸೋರು ಇರ್ತಾರೆ, ಜ್ಞಾನ ಹೇಳೋರು ಇರ್ತಾರೆ. ಯಾರಿಗೆ ಜಾಸ್ತಿ ಗೌರವ ಕೊಡ್ಬೇಕು? ಇಬ್ಬರಿಗೂ ಬ್ಯಾಲೆನ್ಸ್ ಮಾಡಿ. ಸಮಾನ ಇಬ್ರಿಗೂ ಕೊಡ್ಬೇಕಲ್ವಾ? ಸಮಾನ ಗೌರವ. ಅದಕ್ಕಾಗಿ ಮಾತಾಡ್ತಾ ಈ ರೀತಿ ಎಲ್ಲರೂ ಕೂಡ ಬೇರೆ ಬೇರೆ ವಿಷಯದಲ್ಲಿ ಫೇಲ್ಯೂರ್ ಆಗ್ತಾರೆ. ಓಕೆ, ಆರಂಭದಲ್ಲಿ ಈ ರೀತಿ ಆದಾಗ ನಿಮ್ಗೆ ಸೇವೆ ಅವಕಾಶನೂ ಕೂಡ ಸಿಕ್ಬಿಡ್ತದೆ, ಸೇವೆನೂ ಮಾಡ್ತಾರೆ. ಇನ್ನು ನಮ್ಗೆ ಯಾರ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ದಿನ ಹೋದ್ರೆ ಡಮಾರ್ ಅಂತ ಬಿದ್ದೋಗ್ಬಿಡ್ತಾರೆ, ಯಾರು ಇಲ್ವೇ ಇಲ್ಲ, ಮತ್ತೆ ವಾಪಸ್ಸಲ್ಲಿ ಜಾಯ್ನ್ ಆಗ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಈ ರೀತಿ ಫೇಲ್ಯೂರ್ ಆಗಿರೋದನ್ನ ನಾನು ನೋಡಿದ್ದೇನೆ ಈಶ್ವರಿ ಜೀವನದಲ್ಲಿ, ನಾನು ಹೇಳ್ತಾ ಇರುವಂತದ್ದು. ಓಕೆನಾ? ಈ ಎಲ್ಲದ ಕಡೆ ಗಮನವನ್ನ ಕೊಡಿ. ಅದಿಲ್ಲ ಅಂತಂದ್ರೆ ಆತ್ಮೀಯರೇ ಫೀಲ್ ಆಗ್ತೀರಾ. ಕೆಲವರು ಜವಾನಿಗೆ ಜೋಶ್ ಅಂತ ಹೇಳ್ತಾರೆ, ಆರಂಭದಲ್ಲಿ ತುಂಬಾ ಸ್ಪೀಡಾಗಿ ಹೋಗ್ಬಿಡ್ತಾರೆ. ಆಮೇಲೆ 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 ಏನಾಗ್ಬಿಡ್ತದೆ, ನಿಧಾನ ನಿಧಾನ ಬ್ಯಾಟರಿ ಏನಾಗ್ಬಿಡ್ತದೆ, ಡೌನ್ ಆಗುತ್ತೆ. ಅತಿ ವೇಗವೇ ಅಪರಾಧಕ್ಕೆ ಕಾರಣ. ನಿಧಾನಕ್ಕೆ ಹೋಗಿ, ಏನ್ ತೊಂದರೆ ಏನಿಲ್ಲ, ಆದ್ರೆ ನಿಲ್ಬೇಡಿ. ಕೆಲವು ಜನ ತುಂಬಾ ಸ್ಪೀಡಲ್ಲಿ ಹೋಗ್ಬಿಡೋದು, ಟಕ್ ಅಂತ ಬ್ರೇಕ್ ಆಗ್ಬಿಡೋದು, ನಿಂತೇ ಬಿಡೋದು, ಸ್ಟಾಪ್, ಇಲ್ವೇ ಇಲ್ಲ. ಅದಕ್ಕೆ ಆಮೇದು ಮತ್ತೆ ಯಾರ್ದು ಮೊಲದ ಕತೆ ಇದೆಯಲ್ವಾ, ಎಲ್ಲರಿಗೂ ಗೊತ್ತಿರ್ಬೇಕಲ್ಲ. ಅದಕ್ಕಾಗಿ ಆಮೆ ಆಗೋದು ಬೇಡ, ಸ್ಪೀಡ್ ಸ್ವಲ್ಪ ಜಾಸ್ತಿ ಇರ್ಲಿ, ಆದ್ರೆ ಬ್ಯಾಲೆನ್ಸ್ ಇರ್ಲಿ. ಹೀಗೆ ಹೇಳಿ ಆದ್ಮೇಲೆ ಈಶ್ವರಿ ಜೀವನದಲ್ಲಿ ಬ್ಯಾಲೆನ್ಸ್ ಇರಬೇಕೋ ಬೇಡವೋ? ಇರ್ಬೇಕು. ಹೌದು ತಾನೆ? ಯಾವಾಗ ನೀವು ಎಲ್ಲಾ ವಿಷಯದಲ್ಲಿ ಬ್ಯಾಲೆನ್ಸ್ ಇರ್ತಿರೋ ಆವಾಗ ನಿಮ್ಗೆ ಯೋಗ ಸರಿಯಾಗಿ ಆಗ್ತದೆ. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ, ಯೋಗ ಸರಿಯಾಗಿ ಆಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಸಫಲತೆ ಆಗ್ತಾ ಇದೆ, ಲೌಕಿಕದಲ್ಲಿ ಅಲೌಕಿಕದಲ್ಲಿ ಎಲ್ಲರ ಆಶೀರ್ವಾದ ಸಿಗ್ತಾ ಇದೆ, ಬೆಳಗಿಂದ ಸಾಯಂಕಾಲವರೆಗೂ ಸದಾ ಖುಷಿಯಾಗಿರ್ತೀರಾ, ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಇದೆ ಅಂತಂದ್ರೆ ನಿಮ್ಮ ಜೀವನ ಏನಿದೆ, ಬ್ಯಾಲೆನ್ಸ್ ಇದೆ, ಸರಿ ಇದೆ. ಎಲ್ಲೋ ಲೆಕ್ಕಾಚಾರ ತಪ್ತಾ ಇದೆ, ಎಲ್ಲೋ ಬೈತಾ ಇದ್ದಾರೆ, ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ, ಲಾಭ ಆಗ್ತಾ ಇದೆ. ಜಾಸ್ತಿ ಲಾಭ ಆದ್ರೂ ಕಷ್ಟ, ನಷ್ಟ ಆದ್ರೂ ಇಷ್ಟ. ಕಷ್ಟ ಅಲ್ವಾ? ಅದಕ್ಕಾಗಿ ಯೋಗದಲ್ಲಿ ಕೂತ್ಕೊಂಡ ತಕ್ಷಣದಲ್ಲಿ ಯೋಗ ಚೆನ್ನಾಗಿ ಆಗ್ತಾ ಇದೆ, ಎಲ್ಲನೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತಂದ್ರೆ ಎಲ್ಲರ ಕಡೆಯಿಂದ ಆಶೀರ್ವಾದ ಸಿಗ್ತಾ ಇರ್ತದೆ. ಎಲ್ಲ ಹಂತದಲ್ಲೂ ನಿಮಗೆ ವಿಜಯ ಸಿಗ್ತದೆ. ಈಶ್ವರಿ ಪರಿವಾರದಲ್ಲೂ ಗೌರವ ಕೊಡ್ತಾರೆ, ಲೌಕಿಕದಲ್ಲೂ ಗೌರವ ಕೊಡ್ತಾರೆ, ಪುರುಷಾರ್ಥದಲ್ಲೂ ಇಂಪ್ರೂವ್ಮೆಂಟ್ಸ್ ಇರ್ತದೆ, ಸೇವೆಯ ಅವಕಾಶನೂ ಕೂಡ ಸಿಗ್ತಾ ಇರ್ತದೆ, ಧನನೂ ಸಿಗ್ತಾ ಇರ್ತದೆ, ತನು ಮನ ಧನ ಎಲ್ಲಾನು ಇರ್ತಾ ಇರ್ತದೆ. ನಿಮ್ಮ ಜೀವನದಲ್ಲಿ ತನು ಮನ ಧನ ಜನ ವಾತ ಇದು ವಾಚ ಎಲ್ಲ ವೆರೈಟಿ ಸೇವೆನೂ ಕೂಡ ನಿಮ್ಮಿಂದ ಏನಾಗ್ತಾ ಇರ್ತದೆ, ಆಗ್ತಾ ಇರ್ತದೆ. ಅದೆಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಆತ್ಮೀಯರ ಈಶ್ವರಿ ಜೀವನ ಅಂತ ಹೇಳ್ತಾರೆ. ಒಂದು ವಿಷಯ ಹೇಳಿ, ಸತ್ಯಯುಗದಲ್ಲಿ ನೀವು ತಪಸ್ ಮಾಡ್ತಾ ಕುತ್ಕೊಂಡಿರ್ತೀರಾ? ಇಲ್ಲ. ಅಲ್ಲಿ ಕೆಲಸ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಎಲ್ಲಿ ಕಲಿಬೇಕು?
ಇಲ್ಲೇ ಕಲಿ ಇಲ್ಲೇ ಕಲಿಬೇಕು. ಅಲ್ಲಿ ಜ್ಞಾನ ಮಾತ್ರ ಹೇಳ್ತಾ ಇರ್ತೀರೋ, ಅಲ್ಲಿ ಕಸ ಗುಡಿಸೋದು ಪಾತ್ರೆ ತೊಳೆಯೋದೆಲ್ಲ ಮಾಡ್ಬೇಕು. ಎಲ್ಲ ಎಲ್ಲ ಅಡಿಗೆ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಮಾಡ್ಬೇಕು. ನೀವು ಒಬ್ರೇ ಇರ್ತೀರಾ, 4 ಜನರ ಜೊತೆಗೆ ಇರ್ತೀರಾ? 4 ಜನ ಕಲಿಬೇಕೆಲ್ಲಿ? ಇಲ್ಲೇ ಇಲ್ಲಿ ಸಂಗಮ ಇದೆ. ನಾನು ಮಾತ್ರ ಇರ್ತಾನೆ, ನಂಗೆ ಸೆಂಟರ್ ಬೇಡ, ನನಗೆ ಮಕ್ಕಳು ಬೇಡ, ನಂಗೆ ಪತ್ನಿ ಬೇಡ, ನಮ್ಗಪ್ಪ ಬೇಡ, ಆಗತ್ತಾ? ಆಗೋದಿಲ್ಲ. ಆಗಲ್ಲ. ಬಾಬಾ ನೀನ್ ಒಬ್ನೇ ಇರ್ಬೇಕಂದ್ರೆ ಪರನಾಮದಲ್ಲಿ ಇದ್ಬಿಡು, ಕೆಳಗಡೆ ಬರೋದು ಬೇಡ ಹೇಳ್ತಾರೆ. ಹೌದು ತಾನೆ? ಯಾರ ಜೊತೆಗೂ ಹೌದು. ಸಂಸ್ಕಾರ ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲೌಕಿಕದಲ್ಲೂ ಕೂಡ ಒಬ್ನೇ ಇರ್ಬೇಕಂದ್ರೆ ಸರಿ, ನೀವು ಜೈಲಲ್ಲಿ ಹೋಗ್ಬಿಟ್ಟು ಒಂದ್ ಸಲ ಒಬ್ನೇ ಇದ್ಬಿಡು ಅಂತ ಹೇಳ್ತಾರೆ. ಹೌದಲ್ವೋ? ಸಮಾಜ ಹಂಗೆ ಮಾಡ್ತಾ ಮಾಡಲ್ವೋ? ಹೌದು. ಜನರ ಜೊತೆಗೆ ನಿನ್ ಸೇರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಜೈಲಿನಲ್ಲಿ ಒಬ್ಬನೇ ಇದ್ಬಿಡು ಅಷ್ಟೇ. ಊಟ ತಿಂಡಿಗೆ ಮಾತ್ರ ಹೊರಗಡೆ ಬಾ, ಮತ್ತೆ ವಾಪಸ್ ಅಲ್ಲಿ ಕುತ್ಕೊಂಡು ನೀನು. ಹಾಗೆ ದಯವಿಟ್ಟು ಆತ್ಮೀಯರೇ, ಜೀವನ ಅಂದ್ರೆ ಒಬ್ಬಂಟಿಯಲ್ಲ, ಒಬ್ಬರಲ್ಲ, ಸರ್ವರ ಜೊತೆಗೆ ಸಮತೋಲನದಿಂದ ಇರೋದೇ ಜೀವನ. ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ, ಧನದಲ್ಲಿ, ಎಲ್ಲದಲ್ಲಿ ಬ್ಯಾಲೆನ್ಸ್ ಇದ್ರೆ ಮಾತ್ರ ನಿಮ್ಮ ಜೀವನ ಹೇಗಿರ್ತದೆ? ಸುಖಮಯ, ಆನಂದಮಯವಾಗಿರ್ತದೆ. ಒಂದು ವೇಳೆ ಜೀವನದಲ್ಲಿ ಯಾರಾದ್ರೂ ಫೇಲ್ಯೂರ್ ಆದ್ರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ನಾನು ಬ್ಯಾಲೆನ್ಸ್ ಅನ್ನ ತಪ್ಪಿದ್ದೇನೆ. 2 ವೀಲರ್ ನಡೆಸ್ತಾ ಇದ್ದೀರಾ, ಟಕ್ ಅಂತ ಬಿದ್ರಿ, ಏನರ್ಥ? ಬ್ರೇಕ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೊಂಡ ಬಂದಾಗ ಏನ್ ಮಾಡ್ಬೇಕು, ಹಸು ಬಂದಾಗ ಏನ್ ಮಾಡ್ಬೇಕು, ಹಂಸ ಬಂದಾಗ ಏನ್ ಮಾಡ್ಬೇಕು, ಒಳ್ಳೆ ರೋಡ್ ಹೇಗೆ ಓಡಿಸ್ಬೇಕು, ಹಿಂದ್ಗಡೆ ಕುಳಿಸಿದಾಗ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು, ಇದೆಲ್ಲ ನಮ್ಗೇನಿರ್ಬೇಕು? ಗೊತ್ತಿರ್ಬೇಕು. ಗೊತ್ತಿರ್ಬೇಕಾಗ್ತದೆ. ಅದಕ್ಕೆ ಬರೀ ಜ್ಞಾನ ಯೋಗ ಅಂತ ಅಷ್ಟೇ ಇದ್ರೆ ಆಗಲ್ಲ ಆತ್ಮೀಯರೇ. ಇದರ ಕಡೆನೂ ಕೂಡ ಈಶ್ವರಿ ಜೀವನದಲ್ಲಿ ಗಮನ. ಕೊಡ್ಬೇಕು. ಅಯ್ಯೋ ಅಣ್ಣವ್ರೆ, ಇಷ್ಟೆಲ್ಲ ಮಾಡ್ಬೇಕಾ? ಇಷ್ಟೆಲ್ಲ ಮಾಡೋದ್ರಿಂದ ನಾವು ಬರ್ತಾನೇ ಇರ್ಲಿಲ್ಲ ಅಲ್ವಾ? ಅಷ್ಟೆಲ್ಲ ಮಾಡಿದ್ರೆ ಅಲ್ವಾ ಆತ್ಮೀಯರೇ ರಾಜರಾಗೋದು? ಸುಮ್ನೆ ರಾಜ್ಯ ಪದವಿ ಸಿಕ್ಬಿಡುತ್ತದಾ? ಇಲ್ಲ ತಾನೇ? ಅಷ್ಟೆಲ್ಲ ಇಲ್ಲ. ಪರಿಶ್ರಮ ಪಟ್ಟಾಗ ಮಾತ್ರ, ಗಮನ ಕೊಟ್ಟಾಗ ಮಾತ್ರ, ಅದನ್ನ ಜೀವನದಲ್ಲಿ ಧಾರಣೆ ಮಾಡಿದಾಗ ಮಾತ್ರ ಈಶ್ವರಿ ಸುಖ ಸಿಗಲಿಕ್ಕೆ ಸಾಧ್ಯ. ಸಾಧ್ಯ. ಸರಿನಾ? ಅಚ್ಚಾ. ಓಂ ಶಾಂತಿ.